ಮಾನ್ಯ ಕುಲಪತಿಗಳು ಈಗಾಗಲೇ ಆಗಮಿಸಿದ್ದಾರೆ. ಅದರ ಸಲುವಾಗಿ ಅವ್ರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಗಣ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಂ ಖಾನ್ ಸರ್ ಅವರನ್ನ ಅತ್ಯಂತ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ ಕುಲಪತಿಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಮ್ಮಣ್ಣ ಕಲೋಳ್ಕರ್ ಅವರು ಪುಷ್ಪಗುಚ್ಛವನ್ನು ನೀಡುವುದರೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಟ್ಟೆ. ಇವತ್ತಿನ ಈ ಒಕ್ಕೂಟದ ಒಂದು ಸಭೆಯನ್ನು ಏನು ಜರುಗಿದೆ ಆ ಸಭೆಯ ಒಂದು ಸಭೆ ನೆನಪಿಗಾಗಿ ಪ್ರೀತಿ ಗೌರವಾರ್ಥವಾಗಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಶಿಕ್ಷಕೇತರ ನೌಕರರ ಒಕ್ಕೂಟ ಬೆಂಗಳೂರು ಇವರು ಮಾನ್ಯ ಕುಲಪತಿಗಳಿಗೆ ಪುಷ್ಪಗುಚ್ಛವನ್ನು ನೀಡುವುದರೊಂದಿಗೆ ಅವರು ಸಮರ್ಪಣೆಯನ್ನು ಮಾಡ್ತೇನೆ ಅಂತ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಅವರು ಅದನ್ನು ನೆರವೇರಿಸಬೇಕೆಂದು ಅವರಿಗೆ ವಿನಂತಿಯನ್ನು ಮಾಡ್ಕೊತಾರೆ. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಶಿಕ್ಷಕೇತರ ನೌಕರರ ಸಂಘದ ಒಕ್ಕೂಟದ ಎಲ್ಲ ಅಧ್ಯಕ್ಷರಾದ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ ಮಹೇಶ್ ಮಾಷಾಳ್ ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಕೇತರ ನೌಕರರ ಸಂಘದವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದು ಈಗ ಆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಶ್ರೀ ಮಹೇಶ್ ಮಾಷಾಳ್ ಅವರ ಒಂದು ಸಣ್ಣ ಪರಿಚಯವನ್ನು ನಾನು ಇಲ್ಲಿ ಮಾಡಿಕೊಳ್ತೇನೆ. ಮಾನವ ಮನಸ್ಥಿತಿ ತರಬೇತುದಾರರಾದ ಶ್ರೀ ಮಹೇಶ್ ಮಾಷಾಳ್ ಅವರು ಆಧ್ಯಾತ್ಮಿಕ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಬರುತ್ತಿದ್ದಾರೆ. ಪ್ರತಿಯೊಂದು ಸಂಬಂಧವು ದೈವಿಕ ಮತ್ತು ಉದ್ದೇಶಪೂರ್ವಕವಾದುದು ಎಂದು ನಂಬುತ್ತಾರೆ. ತಮ್ಮ ರಿಟ್ರೀಟ್ಗಳು, ಕಾರ್ಯಾಗಾರಗಳು, ಕೋರ್ಸುಗಳು ಮತ್ತು ಪ್ರೇರಣಾತ್ಮಕ ಮಾತುಗಳ ಮೂಲಕ 1 ಕೋಟಿ ಜನರ ಜೀವನವನ್ನು ಪ್ರೇರೇಪಿಸುವ ಮಹತ್ವ ಗುರಿಯನ್ನು ಹೊಂದಿದ್ದಾರೆ. ವೃತ್ತಿಪರರು ಮತ್ತು ಸಂಸ್ಥೆಗಳಲ್ಲಿ ಉತ್ಪಾದಕತೆ, ಕಾರ್ಯಕ್ಷಮತೆ ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸಲು ಶ್ರೀ ಮಹೇಶ್ ಮಾಷಾಳ್ ಅವರು ಸಬಲೀಕರಣಗೊಳಿಸುತ್ತಿದ್ದಾರೆ.
ಅವರ ಕ್ರಿಯಾತ್ಮಕ ವಿಧಾನವು ಅವರನ್ನು ಕಾರ್ಪೊರೇಟ್ ಜಗತ್ತಿನಲ್ಲಿ ಪ್ರಮುಖ ಪ್ರಭಾವಿ ವ್ಯಕ್ತಿಯನ್ನಾಗಿ ರೂಪಿಸಲಾಗಿದೆ. ನಾಯಕರು ಮತ್ತು ತಂಡಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅನಾವರಣಗೊಳಿಸಲು ಅವರು ಸಹಾಯ ಮಾಡುತ್ತಾರೆ. ಶ್ರೀ ಮಹೇಶ್ ಮಾಷಾಳ್ ಅವರು ಯುವಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಅವರ ಆಂತರಿಕ ಸಾಮರ್ಥ್ಯವನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತಾರೆ. 3 ಮಿಲಿಯನ್ಗೂ ಹೆಚ್ಚು ಸಾಮಾಜಿಕ ಮಾಧ್ಯಮ ಅನುಯಾಯಿಗಳನ್ನು ಹೊಂದಿರುವ ಅವರು ಶಿಕ್ಷಣ ಮತ್ತು ಮನೋರಂಜನೆಯನ್ನು ಸಮನ್ವಯಗೊಳಿಸಿ ಕಲಿಕೆಯನ್ನು ಸಂತೋಷಕರ ಮತ್ತು ಒಳನೋಟವುಳ್ಳ ಅನುಭವಗಳನ್ನಾಗಿ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಇವರು 6 ಕೃತಿಗಳನ್ನು ರಚಿಸಿದ್ದು ಗೀಗಾಬೈಟ್, ಎ ಬಾಯ್ ಸ್ಟೋರಿ, ಓ ಮೈ ಗಾಡ್, ಲಿಸನ್ ಟು ಮೀ, ಕತ್ತಿಗೆಯ ಬಟ್ಟಲು, ಇಟ್ಸ್ ನೆವರ್ ಟು ಲೇಟ್, ಕಾರ್ಪೊರೇಟ್ ಅರ್ಜುನ್, ಲಿಸನ್ ಟು ಮೀ ಎಂಬ 6 ಕೃತಿಗಳನ್ನು ಇವರು ರಚಿಸಿದ್ದಾರೆ. ಶ್ರೀ ಮಹೇಶ್ ಮಾಷಾಳ್ ಅವರು ಲೇಖಕರಾಗಿ, ತರಬೇತುದಾರರಾಗಿ, ಸಲಹೆಗಾರರಾಗಿ ಮತ್ತು ಆಧ್ಯಾತ್ಮಿಕ ಅನ್ವೇಷಕರಾಗಿ ತಮ್ಮ ಜೀವನ ಪಾಠಗಳು ಮತ್ತು ಪ್ರೇರಣಾತ್ಮಕ ವಿಷಯಗಳೊಂದಿಗೆ ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ವ್ಯಕ್ತಿಗಳನ್ನು ಆತ್ಮಶೋಧನೆ, ಆತ್ಮನಿಯಂತ್ರಣ, ಪ್ರೀತಿ ಮತ್ತು ಸಹಾನುಭೂತಿಯಡೆಗೆ ಕೊಂಡೊಯ್ಯಲು ಅವರು ತಮ್ಮ ಉತ್ಸಾಹಭರಿತ ಶಕ್ತಿ ಮತ್ತು ಆಳವಾದ ಒಳನೋಟಗಳೊಂದಿಗೆ ಶ್ರಮಿಸುತ್ತಿದ್ದು, ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಅಲ್ಯೂಮಿನಿಯಂ ಅಸೋಸಿಯೇಷನ್ ಸದಸ್ಯರು ಸಹಿತ ಆಗಿದ್ದು, ಇಂತಹ ಮಹನೀಯರನ್ನು ಸನ್ಮಾನಿಸಬೇಕೆಂದು ಮಾನ್ಯ ಕುಲಪತಿಗಳಲ್ಲಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಾಗಾರವನ್ನು ಉದ್ದೇಶಿಸಿ ನಮ್ಮ ಘನ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎ ಕಾಂತ್ ಅವರು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ವಿನಾಯಕ ಮೈಕ್ ಐತೆ ನೋಡಲ್ಲೇ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಶ್ವವಿದ್ಯಾಲಯ ಶಿಕ್ಷಕೇತರ ನೌಕರರ ಸಂಘ ಇವರ ವತಿಯಿಂದ 21ನೇ ಶತಮಾನದ ವೃತ್ತಿ ಕೌಶಲ್ಯ ವಿಷಯ ಕುರಿತು ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ. ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವ ಶ್ರೀ ಮಹೇಶ್ ಮಾಷಾಳ್ ಅವರೇ, ಗೌರವ ಅತಿಥಿಗಳಾಗಿ ಬಂದಿರುವ ಗೌರವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಶಿಕ್ಷಕೇತರ ನೌಕರರ ಒಕ್ಕೂಟ ಶ್ರೀ ಎಂ ಬಿ ಸಜ್ಜನ್ ಅವರೇ, ಈ ಒಕ್ಕೂಟದ ಶಿಕ್ಷಕರ ನೌಕರರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಬಿ ಶ್ರೀಕಾಂತ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಅವರೇ, ನಮ್ಮ ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಮೆಣಸಿನಕಾಯಿ ಅವರೇ,
ಇಲ್ಲೇ ನೆರೆದಿರೋ ಎಲ್ಲ ಹಿರಿಯರೇ, ಎಲ್ಲ ಒಕ್ಕೂಟದ ಸದಸ್ಯರುಗಳೇ, ಬಂಧುಗಳೇ, ಈಗಾಗಲೇ ಇದರಲ್ಲಿ ಬರೆದ ಹಾಗೆ ವೃತ್ತಿ ಕೌಶಲ್ಯದ ಬಗ್ಗೆ ಮಾತಾಡಲಿಕ್ಕೆ ಅವರು ಎಕ್ಸ್ಪರ್ಟ್ ಇದ್ದಾರೆ. ಈ ನಡುವೆ ನಾನು ನಿಂತು ಜಾಸ್ತಿ ಮಾತಾಡಿದ್ರೆ ಮತ್ತೆ ಅದು ಸರಿಯಾಗಲ್ಲ. ಅವ್ರಿಗಾಗಿ ಹೆಚ್ಚೆ ಒತ್ತು ಕೊಟ್ಟರೆ ನಾವು ಇಫ್ ಯು ಗಿವ್ ಯು ಮೋರ್ ಟೈಮ್ ವಿಲ್ ಬಿ ಏಬಲ್ ಟು ವಿಲ್ ಆಲ್ ಬಿ ಬೆನಿಫಿಟೆಡ್ ಔಟ್. ಹಾಗಾಗಿ ಕೆಲವೇ ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಕೇತರ ನೌಕರರು ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೇನೆ, ವಿಶ್ವವಿದ್ಯಾಲಯದಲ್ಲಿ ಒಂದು ಸಪೋರ್ಟಿಂಗ್ ಆಧಾರ ಸ್ತಂಭ ಇದ್ದಾರೆ. ಎಲ್ಲ ಶಿಕ್ಷಕ ಬಂಧುಗಳಿಗೆ ಅಥವಾ ಶಿಕ್ಷಣಕ್ಕೆ ಏನು ಚಟುವಟಿಕೆ ಇದ್ದಾವೆ ಯೂನಿವರ್ಸಿಟಿಯಲ್ಲಿ ಅದೆಲ್ಲ ಕರೆಕ್ಟಾಗಿ ನಡಿಬೇಕಂದ್ರೆ ಶಿಕ್ಷಕೇತರ ನೌಕರೆಲ್ಲ ಅದಕ್ಕೊಂದು ಸಪೋರ್ಟಿಂಗ್ ಪಿಲ್ಲರ್ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಎಲ್ಲ ಟ್ರೈನಿಂಗ್ ಬೇಕಾಗ್ತದೆ, ಅವ್ರಿಗೂ ಕೂಡ ಸವಾಲುಗಳು ಇರ್ತವೆ, ಅವ್ರಿಗೂ ಚಾಲೆಂಜಸ್ ಇರ್ತವೆ. ಇದೆಲ್ಲ ಅಡ್ರೆಸ್ ಮಾಡುವಂಥದ್ದು ಒಂದು ಅಡ್ಮಿನಿಸ್ಟ್ರೇಷನ್ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳ ಜೊತೆಗೆ ಪರಸ್ಪರ ಚರ್ಚೆ ಮಾಡಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಟ್ರೈನಿಂಗ್, ವಿಶೇಷವಾಗಿ ಟ್ರೈನಿಂಗ್ ಈಗ ಸಜ್ಜನ್ ಸಾಹೇಬ್ ಹತ್ರ ಮಾತಾಡ್ತಾ ಇದ್ದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ MMTC ಮೂಲಕ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ಲಿ 1 ಸೆಷನ್ ಟ್ರೈನಿಂಗ್ ಆಯಿತು. ಈ 15 ಡಿಸೆಂಬರಿಂದ 17 ಡಿಸೆಂಬರ್ವರೆಗೆ 3 ಡೇಸ್ ಇನ್ನೊಂದು ಟ್ರೈನಿಂಗ್ ಆಗ್ತಾ ಇದೆ. ಮತ್ತೆ ಅದಾದ್ಮೇಲೆ ಫೆಬ್ರವರಿ ಇನ್ನೊಂದು ಟ್ರೈನಿಂಗ್ ಮಾಡ್ತೇವೆ. ಸೊ ಹಾಗಾಗಿ ಟೆಕ್ನಾಲಜಿಕಲ್ ಚೇಂಜಸ್ ಏನಾಗ್ತವೆ, ರೂಲ್ಸ್ ಪಾಲಿಸೀಸು, ಸರ್ಕಾರದ ಸ್ಟ್ಯಾಂಡ್ ಏನಿದೆ, ಇದ್ರ ಬಗ್ಗೆ ಎಲ್ಲ ನಾವು ಎಲ್ಲ ಗಮನಕ್ಕೆ ತರಬೇಕಾಗ್ತದೆ. ಎಲ್ಲರಿಗೂ ಒಂದು ಅವರ ವೃತ್ತಿಯಲ್ಲಿ ಒಂದು ಒಳ್ಳೆ ಕಾರ್ಯ ಹೇಗೆ ಮಾಡಬೇಕು, ಅವರ ಚಾಲೆಂಜಸ್ ಆಗಲಿ, ಪ್ರೆಷರ್ಸ್ ಆಗಲಿ, ಸ್ಟ್ರೆಸ್ ಆಗಲಿ, ಇದೆಲ್ಲ ಮ್ಯಾನೇಜ್ಮೆಂಟ್ ಹೇಗೆ ಆಗಬೇಕು, ಈ ಎಲ್ಲ ವಿಷಯಗಳಲ್ಲಿ ಅವರು ಟ್ರೈನಿಂಗ್ ಮಾಡುವಂಥ ಒಂದು ಕಾರ್ಯ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಡಿಮಾಂಡ್ಸ್ ಇರ್ತವೆ. ಸರ್ಕಾರದಲ್ಲಿ ತಾವೆಲ್ಲ ಅವ್ರ ಮುಂದೆ ಇಡ್ತಾ ಇರ್ತೀರಿ, ಮಿನಿಸ್ಟ್ರಿಗಳ ಹತ್ರ ಅಥವಾ ಯಾರು ಸೆಕ್ರೆಟರಿಗಳ ಹತ್ರ ತಾವೆಲ್ಲ ಇಡ್ತಾ ಇರ್ತೀರಿ. ಆಗ ವಿಶ್ವವಿದ್ಯಾಲಯ ಅಡ್ಮಿನಿಸ್ಟ್ರೇಷನ್ ಕೂಡ ಅವ್ರಿಗೆ ಒಳ್ಳೆಯದಾಗಿ ಸಪೋರ್ಟ್ ಮಾಡಿದರೆ ಎಲ್ಲ ಇಡಬೇಕಾಗುತ್ತೆ ನನ್ನ ಒಂದು ಅನಿಸಿಕೆ. ಹಾಗಾಗಿ ಯಾವಾಗಲೂ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಜೊತೆ ಇರ್ತದೆ. ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ವಾತಾವರಣ ಇದೆ. ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಅಂದರೆ ಸ್ಟೇಟಲ್ಲಿ ಇರುವಂಥ ನಾರ್ತ್ ಕರ್ನಾಟಕದ ಫಸ್ಟ್ ವಿಶ್ವವಿದ್ಯಾಲಯ. ನಾವು ಕರ್ನಾಟಕ ಸ್ಟೇಟಲ್ಲಿ 2ನೇ ದೊಡ್ಡ ವಿಶ್ವವಿದ್ಯಾಲಯ. ಅದೇ ಆದ 75ನೇ ಕಾನ್ವೊಕೇಶನ್ ನಾವೀಗ ಮಾಡ್ತಾ ಇದ್ದೇವೆ. ಡೈಮಂಡ್ ಜೂಬ್ಲಿ ಕಾನ್ವೊಕೇಶನ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಎಲ್ಲರೂ ಏನು ನಿಮ್ಮ ಅನಿಸಿಕೆಗಳಿದ್ದಾವೆ ಅದನ್ನು ನೀವು ಅಡ್ಮಿನಿಸ್ಟ್ರೇಷನ್ ಜೊತೆ ಶೇರ್ ಮಾಡಿಕೊಂಡ್ರೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಜೊತೆ ನಿಮ್ಮ ಜೊತೆ ಇರ್ತದೆ. ಈಗ ಇದು ಹೇಳುವಾಗ ಅಡ್ಮಿನಿಸ್ಟ್ರೇಷನ್ ಯಾರು ಅಂತ ಒಂದು ಪ್ರಶ್ನೆ ಬರ್ತದೆ. ನಾವೇ ಎಲ್ಲ ಅಡ್ಮಿನಿಸ್ಟ್ರೇಷನ್, ಎಲ್ಲ TR ಇಲ್ಲೇ ಇದ್ದಾರೆ, ER ಇಲ್ಲೇ ಇದ್ದಾರೆ, OSಗಳಿದ್ದಾರೆ, OSಗಳೆಲ್ಲ ಇದ್ದಾರೆ. ಅಂದರೆ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲೇ ಇರುವುದು. ಹಾಗಾಗಿ ಶಿಕ್ಷಣಕ್ಕೆ ಏನು ಬೇಕು ಅದೆಲ್ಲ ನಾವು ಹೆಲ್ಪ್ ಮಾಡೋಣ ಎಲ್ಲ ವಿಶ್ವವಿದ್ಯಾಲಯಕ್ಕೆ. ಮತ್ತು ಅದರದ್ದು ಯಾವುದು ಘನತೆ ಏನಿದೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅದನ್ನು ಇನ್ನೂ ಮುಂದಕ್ಕೆ ಬೆಳ್ಕೊಂಡು ಹೋಗೋಣ. ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೊಸತನ ಏನು ತರ್ತಾ ಇದ್ದೇವೆ, ವಿಶ್ವವಿದ್ಯಾಲಯದಲ್ಲಿ ಹೊಸತನ ಏನು ಮಾಡಬೇಕಂತಿದ್ದೇವೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಅಂತ ಈಗಾಗಲೇ ನಾನು ಹೇಳಿ ಬಂದಿದ್ದೇನೆ. ಹೊಸ ಕೋರ್ಸಸ್ ಆಗಲಿ, ಹೊಸ ಆಯಾಮಗಳೇನಿದ್ದಾವೆ, ಕೋರ್ಸ್ ರೀಸ್ಟ್ರಕ್ಚರಿಂಗ್ ಬಗ್ಗೆ ಆಗಲಿ, ಹೊಸ ಕಾನ್ಫರೆನ್ಸಸ್ಸು, ಹಾಗಾಗಿ ಎಲ್ಲ ಚಟುವಟಿಕೆಗಳಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಕೆಲವೆಲ್ಲ ವರ್ಕ್ಶಾಪ್ಸ್ ಆಗ್ತಾ ಇರ್ತವೆ, ಅದು ಟೀಚರ್ಸಿಗೆ ಮಾತ್ರ ಅನ್ಕೋಬಾರ್ದು. ಕೆಲವೆಲ್ಲ ಪ್ರೋಗ್ರಾಮ್ಸ್ ಆಗ್ತವೆ, ಅದರಲ್ಲಿ ಟೀಚರ್ಸಿಗೆ ಮಾತ್ರ ಅನ್ಕೋಬಾರ್ದು. ಎಲ್ಲ ಪ್ರೋಗ್ರಾಮ್ಗಳಲ್ಲಿ ನಾನ್ ಟೀಚಿಂಗ್ ಕೂಡ ಈಕ್ವಲ್. ದೇರ್ ಆರ್ 3 pieces, 3 faces of the coin. One is teaching, one is students, other is non teaching staff. ಸೊ 3 ಜನ ಸೇರಿ ಮಾಡಿದ್ರೆ ಯೂನಿವರ್ಸಿಟಿ ಒಳ್ಳೆಯದಾಗ್ತದೆ. ಹಾಗಾಗಿ ತಾವೆಲ್ಲ ಅದರಲ್ಲಿ ಭಾಗವಹಿಸಬೇಕು. ಈಗ 15-16 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ, 19, 20, 21 ಮ್ಯೂಸಿಕಲ್ ಫೆಸ್ಟಿವಲ್ ಇದೆ, ಜನವರಿಲಿ ಒಂದು ಫಸ್ಟ್ ವೀಕಲ್ಲಿ ಒಂದು ಕಾನ್ಫರೆನ್ಸ್ ಇದೆ, ಸೆಕೆಂಡ್ ವೀಕಲ್ಲಿ ಅಥವಾ ಥರ್ಡ್ ವೀಕಲ್ಲಿ ನಮ್ಮ ಕಾನ್ವೊಕೇಶನ್ ಇದೆ, ತದನಂತರ ಇನ್ನೊಂದು ಪ್ರೋಗ್ರಾಮ್ ಆಗ್ತದೆ. ಹಾಗಾಗಿ ನಾನು ಹೇಳೋದೇನಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರತಿ ತಿಂಗಳು 1-2 ಕಾರ್ಯಕ್ರಮ ಆಗಿ ಯೂನಿವರ್ಸಿಟಿ ಒಂದು ವೈಬ್ರೆಂಟ್ ಆಗಿ ಯಾವಾಗಲೂ ಏನಾದರೂ ಒಂದು ಆಕ್ಟಿವಿಟಿ ನಡೀತಾ ಇರಬೇಕು. ಎಲ್ಲದರಲ್ಲಿ ಭಾಗವಹಿಸಬೇಕು. ನಿಮ್ಮ ಜೊತೆ ನಾವೆಲ್ಲ ಟೀಚರ್ಸ್ ಕೂಡ ನಿಲ್ಲೋ ಹಾಗೆ ಒಂದು ಆಸ್ಪದ ಒಂದು ಸಿಚುವೇಶನ್ ಮಾಡಿ ಕೊಡೋಣ ಅಂತ ಹೇಳ್ತಾ ಹೆಚ್ಚಿಗೆ ಮಾತಾಡೋದಿಲ್ಲ. ಮಹೇಶ್ ಅವ್ರಿಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡೋಣ ಅಂತ ಹೇಳ್ತಾನೆ. ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ತಮ್ಮ ಹಿತನುಡಿಗಳನ್ನು ನೀಡಿದಂಥ
ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಂ ಖಾನ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ 21ನೇ ಶತಮಾನದ ವೃತ್ತಿ ಕೌಶಲ್ಯ ವಿಷಯದ ಕುರಿತು ಉಪನ್ಯಾಸವನ್ನು ನೆರವೇರಿಸಬೇಕೆಂದು ಶ್ರೀ ಮಹೇಶ್ ಮಾಷಾಳ್ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ದೂರದ ಒರಿಸ್ಸಾದಲ್ಲಿ ಬಹಳ ವರ್ಷದ ಹಿಂದೆ, ಒಂದು 60-70 ವರ್ಷದ ಮೇಲೆ ಒಂದು ಚಿಕ್ಕ ಹುಡುಗಿ ಹುಟ್ಟುತ್ತೆ, ಹೆಣ್ಣು ಮಗು ಹುಟ್ಟುತ್ತೆ. ಅದು ಎಲ್ಲಿ ಹುಟ್ಟುತ್ತೆ ಅಂದರೆ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟುತ್ತೆ, ಟ್ರೈಬಲ್ ಏರಿಯಾ. ಈಗಲೇ ಇಷ್ಟು ಕಷ್ಟಗಳಿದ್ದಾವೆ, ಒಂದು 70 ವರ್ಷದ ಹಿಂದೆ ಎಷ್ಟು ಕಷ್ಟಗಳಿರ್ಬೋದು, ಅದು ಒಂದು ಬುಡಕಟ್ಟು ಜನಾಂಗದಲ್ಲಿ ಎಷ್ಟು ಕಷ್ಟಗಳಿರ್ಬೋದು, ನಾವು ಅದನ್ನು ಕಲ್ಪನೆ ಮಾಡಿಕೊಡ್ತೇವೆ. ಅಲ್ಲಿ ಹುಟ್ಟಿದ ಮೇಲೆ ಆಯಿತು, ಸ್ಟಾರ್ಟ್ ಆಯಿತು, ಜೀವನ ಸ್ಟಾರ್ಟ್ ಆಯಿತು, ಮಗು ಬೆಳೀತಾ ಹೋಯಿತು. ಮುಂದೆ ಅವನಿಗೆ ಒಂದು ತಂಗಿ, ಒಂದು ಅಣ್ಣ ಇದ್ದಾರೆ, ಒಳ್ಳೆ ಫ್ಯಾಮಿಲಿ ನಡೆದಿದೆ. ಮುಂದೆ ಅಲ್ಲೇ ಒಂದು ಪಕ್ಕಕ್ಕೆ ಒಂದು ಸ್ಕೂಲ್ ಇತ್ತು, ಒಂದು ಗ್ರಾಮೀಣ ಮಟ್ಟದ ಒಂದು ಸ್ಕೂಲ್ ಏನಿರುತ್ತೆ, ಆ ಸ್ಕೂಲಿಗೆ ಹೋಗಿ ಅವಳು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಇವಳಿಗೆ 7 ವರ್ಷ ತುಂಬಿತು, 7 years ಅಪ್ರಾಕ್ಸಿಮೇಟ್ಲಿ, ಅವಾಗ ಅವಳು ತನ್ನ ತಾಯಿಯನ್ನು ಕಳ್ಕೊಳ್ತಾಳೆ. ತಾಯಿ ತಗೊಂಡು ಆಯ್ತು, ಒಪ್ಕೊಂಡು ಮುಂದೆ ಹೋಯ್ತು ಜೀವನ. 10th ಮುಗಿಸಿದ್ಲು, ಇನ್ನೇನು PUC ಮಾಡಬೇಕು ಅನ್ನೋದು. ಯಾಕಂದ್ರೆ ಭಾಳ ಜಾಣ ಇತ್ತು ಇವಳಿಗೆ. ಇವಳಿಗೇನು ಹೆಸರಿಟ್ಟಿದ್ರಪ್ಪ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಅಂದರೆ ದುರ್ಗಿ ಅಂತ ಹೆಸರಿಟ್ಟಿಲ್ಲ, ದುರ್ಗಿ ಅಂತ ಕರೀತಾ ಇದ್ರೆ, ಯಾಕಂದ್ರೆ ಕ್ಷೇತ್ರ ದೇವತೆ. ಸೊ ದುರ್ಗಿ ದೊಡ್ಡವಳು ಆಗ್ತಾ 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 10th ಮುಗಿಸಿದ್ಲು, ಆಲ್ಮೋಸ್ಟ್ ಒಂದು PUC ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದ್ರೆ ಅವಳು ಜಾಣ ಇತ್ತು. ಅಲ್ಲೊಬ್ರು ಶಿಕ್ಷಕರು ಅವಳ ಮೇಲೆ ಬಹಳ ಒಂದು ನಂಬಿಕೆ, ಪ್ರೀತಿ ಇರೋದ್ರಿಂದ ಅವಳ ಹಂಗೆ ಸ್ಕೋಪ್ ಕೊಡ್ತಾ ಕೊಡ್ತಾ ಮುಂದೆ ತೊಗೊಂಡ್ರು. PUC ಮಾಡ್ತಾ ಇತ್ತು. 17 yearsಗೆ ತಂದೆ ಕಳ್ಕೊಳ್ತಾರೆ. ಮುಂದೆ PUC ಮುಗಿದ ತಕ್ಷಣ ದೆನ್ ಅವಳು ಡಿಗ್ರಿ ಮಾಡ್ತಾಳೆ. ಅದೆಲ್ಲ ಒಂದು ಟ್ರೈಬಲ್ ಏರಿಯಾ ಫಂಡಿಗಿಂದೆಲ್ಲ ಕೊಟ್ಕೊಂಡು ಅವಳು ಡಿಗ್ರಿ BA ಡಿಗ್ರಿ ಮುಗಿಸ್ಕೊತಾಳೆ. ಮುಗಿಸಿದ ತಕ್ಷಣ ಅವಳಿಗೆ ಅಲ್ಲಿಯ ಸರ್ಕಾರದಲ್ಲಿ, ಒರಿಸ್ಸಾ ಗೌರ್ಮೆಂಟ್ನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅವಳಿಗೆ ಒಂದು ಜಾಬ್ ಸಿಗುತ್ತೆ, ಕ್ಲರಿಕಲ್ ಜಾಬ್. ಆ ಜಾಬ್ನಲ್ಲಿ ಅವಳು 2 ವರ್ಷ ಮಾಡ್ತಾಳೆ, 2 years ಕಂಟಿನ್ಯೂಸ್ ಮಾಡ್ತಾರೆ. ಅವಳಿಗೇನು ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಇರೋದೇ ಬೇರೆ, ನಾನು ಮಾಡ್ತಾ ಇರೋದೇ ಬೇರೆ, ನನಗೆ ಯಾಕೋ ಇದ್ರಲ್ಲಿ ಸುಖ ಇಲ್ಲ. ನಾವು ಭಾಳ ಮಂದಿ ಅನ್ಕೊಳ್ತೇವೆ, ಹೌದಾ, ಏನು ನೌಕರಿ ಇಲ್ಲ, ಬಾ ಚಾ ಕುಡಕ್ಕೆ ಹೋಗೋಣ, ಹೌದಾ, ಯಾವಾಗ ನಂಗೆ ಫೀಲಿಂಗ್ ಬರ್ತಿತ್ತು, ಚಾ ಮಿರ್ಚಿ ಬಜ್ಜಿ ಮನೆಗೆ ಮುಗಿಸ್ಬಿಡ್ತೇವೆ ನಾವು. ಬಟ್ ಅವಳು ಒಂದು ದಿಟ್ಟ ಹೆಜ್ಜೆ ತಗೊಳ್ತಾಳೆ. ಏನಂದ್ರೆ, ಇಲ್ಲ ಇದು ನಾನು ಇರೋದೇ ಬೇರೆ, ನಾನು ಮಾಡ್ತಾ ಇರೋದೇ ಬೇರೆ, ಅದಕ್ಕೆ ಲೆಟ್ ಮೀ ಪುಟ್ ಶಿ ಪುಟ್ಸ್. ಆ್ಯಂಡ್ ಊರವರು ಅಲ್ಲೇನು ಟ್ರೈಬಲ್ ಏರಿಯಾದಲ್ಲಿ ಇದ್ದವರು ಎಲ್ಲ ಹುಚ್ಚಿ ಇದೆ, ನೀನು ಗೌರ್ಮೆಂಟ್ ಜಾಬ್ ಇಟ್ಕೊಂಡು ಮತ್ತೆ ವಾಪಸ್ ಮತ್ತೆ ಇಲ್ಲಿ ಟ್ರೈಬಲ್ ಏರಿಯಾ ಬರ್ತೀನಿ ಅಂತೀಯಾ, ಎಲ್ಲರೂ ಮುಖ್ಯವಾಗಿ ಹೋಗ್ಬೇಕಂತಾರೆ, ನೀವು ವಾಪಸ್ ಬರ್ಬೇಕು, ಹುಚ್ಚಿನ ಎಲ್ಲರೂ ಹುಚ್ಚಿ ಅಂತ. ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡುವಾಗ ಸ್ವಲ್ಪ ಜನ ಹುಚ್ಚ ಅನ್ಬೇಕು ನಮಗೆ. ಯಾವಾಗ ಜಗತ್ತು ಹುಚ್ಚ ಅನ್ನುತ್ತೆ, ನಮ್ಮ ನೋಡಿ ನಗುತ್ತೆ, ಆವಾಗ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಅಂತ ತಿಳ್ಕೊಳ್ತೀವಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಇದು ಮಾಡ್ತಾ ಇದ್ದಾರೆ, ಇನ್ನು ತಪ್ತಾ ಇದೆ ಅಂತ ಅನಿಸ್ಕೊಳ್ತೈತೆ. ಗೊತ್ತಾಯ್ತಾ? ಸೊ ಇವಳು ವಾಪಸ್ ಬರ್ತಾಳೆ, ತನ್ನ ಡಿಸಿಷನ್ ವಾಪಸ್ ಬರ್ತಾಳೆ. ತನ್ನ ಟ್ರೈಬಲ್ ಏರಿಯಾದ ಮಕ್ಕಳಿಗೆ ಕ್ಲಾಸ್ಗಳನ್ನು, ಸ್ಕೂಲ್ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಮಕ್ಕಳಿಗೆ ಲೆಸನ್ಸ್ ಹೇಳಿ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಮಕ್ಕಳು ಚೆನ್ನಾಗಿ ಆಗಲಿ ಅಂತ. ಶಿ ಬಿಕಮ್ಸ್ ಎ ಟೀಚರ್ ದರ್. ಓಕೆ. ಆ್ಯಂಡ್ ವೆರಿ ರೀಸೆಂಟ್ಲಿ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್, ಲೈಕ್ ನಾನು ದೂರಾಗಿ ಹೋಗಿದ್ದೆ, ಅಲ್ಲಿ ಐ ಮೆಟ್ ಹರ್ ಸ್ಟೂಡೆಂಟ್. ಐ ವಾಸ್ ಸೋ ಹ್ಯಾಪಿ. ಅವನು ಆ ಎಕ್ಸೈಟ್ಮೆಂಟ್, ಅವನು ನಮ್ಮ ಟೀಚರ್ ಹೆಂಗಿದ್ರೆ ಅಂತ ಹೇಳ್ತಾ ಇದ್ದರೆ ಖುಷಿ ಆಗ್ತಾ ಇತ್ತು. ನನ್ನಲ್ಲಿ ಆಸ್ ಎ ಟೀಚರ್ ನನ್ನಲ್ಲಿ ಎಷ್ಟು ಕೊರತೆಗಳಿದಾವೆ ಅಂತ ಎದ್ದು ಕಾಣ್ತಾ ಇತ್ತು. ಓಕೆ. ಸೊ ಮುಂದೆ ಅವಳು ಮದುವೆ ಆಗುತ್ತೆ. ಓಕೆ. 2 ಗಂಡು ಮಕ್ಕಳು ಹುಟ್ಟುತ್ತವೆ, ಒಂದು ಹುಡುಗಿ ಹುಟ್ಟುತ್ತೆ, 3 ಮಕ್ಕಳ ತಾಯಿ. ಓಕೆ. ಗಂಡ ಇದ್ದಾನೆ, ಎಲ್ಲ ನಡೆದಿದೆ, ಜೀವನ ನಡೆದಿದೆ, ಎಲ್ಲ ಸರಿಯಾಗಿ ನಡೆದಿದೆ ಅನ್ನುವಾಗ ಏನಾದರೂ ಒಂದು ಆಗುತ್ತೆ. ಅದೇ ಭಗವಂತನ ಟೆಸ್ಟ್ಗಳು, ಅವೆಲ್ಲ ಎಕ್ಸಾಮ್ಸು. ಹೌದಾ? ಅವಳ 1ನೇ ಮಗ ಸತ್ತು ಹೋಗ್ತಾನೆ. ಅದೊಂದು ದೊಡ್ಡ ಒಳಗಡೆ ಕಷ್ಟ. ತಾಯಿಗೆ ಮಗನ ಕಳ್ಕೊಳ್ಳೋದು ಅಂದರೆ ಬಹಳ ಕಷ್ಟ. ಅದು ಏನು ದೊಡ್ಡವನಾದ್ಮೇಲೆ, ಇನ್ನು ಚಿಕ್ಕವನಿದ್ದಾಗ ಹೋಗ್ಬಿಟ್ಟ ಅಂದರೆ ಮರೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ಸ್ವಲ್ಪ ಎತ್ತರಕ್ಕೆ ಬಂದ, ಸ್ವಲ್ಪ ಚಿಗುರು ಮೀಸೆ ಬರ್ತಾ ಇದ್ದಾವೆ, ಇನ್ನೇನು ಕೈಗೆ ಬಂದ ಹುಡುಗ ಅನ್ನೋದು ಸತ್ತೋಗ್ಬಿಟ್ಟ. ಓಕೆ, ಒಪ್ಕೊಂಡು. ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಗಂಡ ಸತ್ತೋದ. ಎಷ್ಟು ಜನ ಸಾವು ನೋಡ್ರಿ, ಗಂಡ ಸತ್ತೋದ.
ಆಯ್ತು, ಮಗ ಇದ್ದಾನೆ, ಮಗಳಿದ್ದಾಳೆ ಅಂತ ಏನೋ ಜೀವನ ಮಾಡುವಾಗ ಮಗಳು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾರೆ. ಒಬ್ಬ ಮಗ ತಾನು ಜೀವನ ನಡೆಸಿದ ಟ್ರೈಬಲ್ ಏರಿಯಾ. ಮತ್ತೆ ದುರ್ಘಟನೆ, ಆ ಮಗನು ಸತ್ತು. ಒಬ್ಬಳೇ ಬಂದಿದ್ದು ದುರ್ಗಿ, ಒಬ್ಬಳೇ ಉಳಿದು ಆ ಒಂದು ಏರಿಯಾ. ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದಾಗ, ಅದು ಮಹಿಳೆಯ ಜೀವನದಲ್ಲಿ ಕಷ್ಟ ಬಂದಾಗ ಏನಾಗಬೇಕು, ಅವಳು ಸತ್ತು ಹೋಗ್ಬೇಕು. ಆಕ್ಚುಲಿ ಅವಳು ಮತ್ತೆ ಅವಳು ಸತ್ತೋಲಿಲ್ಲ. ಅವಳು ಏನಾಗ್ತಂದ್ರೆ ಭಾರತದ ರಾಷ್ಟ್ರಪತಿ ಆದ. ಇವತ್ತೇನು ದ್ರೌಪದಿ ಮುರ್ಮು ಏನಿದ್ದಾರೆ, ಅವರ ಕಥೆ, ಅವರ ಹುಟ್ಟ ಹೆಸರು ದುರ್ಗಿ. ಮುಂದೆ ಆ ಸ್ಕೂಲ್ನಲ್ಲಿ ಬಹಳ ಚೆನ್ನಾಗಿ ಓದಿದ್ರಿಂದ ಅವಳಿಗೆ ಹೆಸರು ಏನಿದ್ರು, ನೀನಲ್ಲ ಮತ್ತು ದುರ್ಗಿ ಅಲ್ಲ, ನೀನು ದ್ರೌಪದಿ ಅಂತ ಹೇಳಿದ್ರು. ದ್ರೌಪದಿ ಹೋಗಿ ಅದು ಈಗ ದ್ರೌಪದಿ ಮುರ್ಮು ಆಯ್ತು. ಸೊ ಒಬ್ಬ ಮನುಷ್ಯ ಒಂದು ವ್ಯಕ್ತಿ ಏನಾದ್ರೂ ಮಾಡ್ಬೋದು, ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಲಿಮಿಟೇಷನ್ಸ್ ಹಾಕೊಂಡ್ಬಿಡ್ತೇವೆ. ಎಸ್ಪೆಷಲಿ ನೌಕರಿ ಏನಿದೆಯಲ್ಲ, ಜಾಬ್ ಏನಿದೆಯಲ್ಲ, ಇದೇ ಲಿಮಿಟೇಷನ್. ಗೊತ್ತಾಯ್ತಾ? ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದೊಂದು ಲಕ್ಷ 10 ಲಕ್ಷ ತಗೊಳ್ಳುವಂತ ಒಂದು ತಾಕತ್ ಇರ್ಬೋದು. ಬಟ್ ನೀವು ಎದಕ್ಕೆ ಸೀಮಿತ ಆಗಿರ್ತೀರಾ? ಅದೊಂದು ಸ್ಯಾಲರಿಗೆ ಸೀಮಿತ ಆಗಿರ್ತೀರಾ. ನಂದು ಇಷ್ಟರಲ್ಲೇ ಜೀವನ ಮಾಡೋದು. ದಿಸ್ ಇಸ್ ಕಾಲ್ಡ್ ಅಡ್ಜಸ್ಟ್ಮೆಂಟ್. ಗೊತ್ತಾಯ್ತಾ? ಬಟ್ ಮತ್ತೆ ಏನಂತೀರ ಮಹೇಶ್, ಎಲ್ಲ ಬಿಟ್ಟು ಹೋಗ್ಬೇಕಂಗಿಲ್ಲ. ನಿಮ್ಗೆ ಯಾಕೆ ಅಂದ್ರೆ ಇದು ಯಾಕೆ ಮೋಟಿವೇಟ್ ಆಗುತ್ತೆ? ಕಡಿಮೆ ಪಗಾರ, ಓಕೆ, ಇಲ್ಲ ಇದ್ದಾವೆ ಬಟ್ ಕಡಿಮೆ ಪಗಾರ ಸಮಾಜವಾಗಿ ನೋಡಿದಾಗ. ಆದ್ರೂ ನೀವು ಕ್ಷೇತ್ರದಲ್ಲಿ ಇದ್ದಾರೆ ಯಾಕಂದ್ರೆ ಯು ಆರ್ ಇನ್ ಟು ಸರ್ವಿಸ್. ಅದಕ್ಕೆ ಗೌರ್ಮೆಂಟ್ ಸರ್ವೆಂಟ್ಸ್ ಅನ್ನೋದು. ಆಸೆಗಳು ಬಹಳ ಇಟ್ಕೊಳಕ್ ಬರೋದಿಲ್ಲ. ನಾನು ಜಗತ್ತಿಗೆ ಸೇವೆ ಮಾಡ್ತೀನಿ ಅನ್ನೋದ್ರ ಸಲುವಾಗಿ ನಾವು ಇಲ್ಲಿಂದ ಒಪ್ಕೊಂಡಿರ್ಬೇಕಾಗುತ್ತೆ. ಗೊತ್ತಿಲ್ಲ ಆ ಸರ್ವೆಂಟ್ ಮೈಂಡ್ ಸೆಟ್. ಓಕೆ, ಅದೇನಿದೆ ಸರ್ವಿಸ್ ಕೊಡಬೇಕು ಅನ್ನೋದು ಒಂದು ಏನಿದೆ ಅಲ್ಲ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆಲ್ ದಿ ಸ್ಯಾಲರಿ, ಪೊಸಿಷನ್ಸ್ ಅಂಡ್ ಆಲ್ ದಟ್. ಗೊತ್ತಾಯ್ತಾ? ಯಾವಾಗ ನಾವು ಈ ಪೊಸಿಷನ್ಸ್, ಸ್ಯಾಲರೀಸು ಇವನ್ನೆಲ್ಲರೂ ಸಿಕ್ಕಾಕೊಡ್ತೇವೆ, ಸರ್ವಿಸ್ ಕಡಿಮೆ ಆಗುತ್ತೆ ಅಷ್ಟೇ. ನಾನು ಒಂದ್ಸಲ ಬ್ಯಾಂಗ್ಳೂರಿಂದ ವಾಪಸ್ ಬರ್ತಾ ಇದ್ದೆ. ವಾಪಸ್ ಬರುವಾಗ ಅದು ಕರೋನಾ ಮುಗಿದಿತ್ತು, ಒಂದು ವರ್ಷ ಹತ್ರ ಸ್ವಲ್ಪ ಇನ್ನೂ ಕರೋನಾದ ಒಂದು ಟೆನ್ಷನ್ ಇತ್ತು. ಯಾರು AC ಕೋಚ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ರೆಡಿ ಇದ್ದಿದ್ದಿಲ್ಲ ಯಾರು. ನನಗೂ ಹಂಗೆ ನನ್ನ ಮನೆಯಲ್ಲಿ ನಾನು ಹೇಳ್ತೀನಿ, ಹೇಳಿಲ್ಲ ಅಲ್ಲ ಬರಕ್ ಹೋಗ್ಬೇಡ್ರಿ, ಮತ್ತೆ ನೀವು ಹೊರಗೆ ಹೋಗಕ್ ಹೋಗ್ಬೇಡ್ರಿ ಮೊದಲೇ, ಓಕೆ, ಮತ್ತೆ ಈಗ ಹೊಂಟ ಬಿಟ್ರಿ ಅಂದ್ರೆ AC ಒಳಗೆ ಬರಕ್ ಹೋಗ್ಬೇಡ್ರಿ. ನಾನು ಸ್ಲೀಪರ್ ಕ್ಲಾಸ್ನಲ್ಲಿ ತಗೊಂಡು ನಾನು ಮೊದಲೇ ಹೋಗಿ ಕುತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಆದ್ಮೇಲೆ ಜನ ಬರೋದು ಹೋಗೋದು ಎಲ್ಲ ಸ್ಟಾರ್ಟ್ ಆಯ್ತು. ಒಬ್ಬ ಚಪ್ಪಲ್ ಹಾಕೊಂಡಾನೆ, ಶರ್ಟ್ ಎಲ್ಲ ಹೊರಗೆ ಬಿಡ್ತಾನೆ. ಓಕೆ ಸರ್, ತೋಳು ಎಷ್ಟಾನ್ ಚಲೋ ತಂಗೆ, ಓಕೆ, ಬಾಯಾಗ ಒಂದು ಸ್ವಲ್ಪ ಏನೋ ತಿನ್ನೋದೈತಿ, ಗುಟ್ಕ ಐತಿ. ಮುಂದೆ ಒಂದು ಚೀಲ ಐತಿ, ಪ್ಲಾಸ್ಟಿಕ್ ಚೀಲ ಐತಿ. ಆ ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಅವಾಗ ಹುಡ್ಕೊಂತ ಬರತ್ತಾನೆ, ಎಲ್ಲಿರ್ತಿ ಹೇಳಿ. ನಾನು ಕುಂತಿದ್ದೆಲ್ಲ, ಅದಕ್ಕೆ ಸರ ಇದೆಲ್ಲ ನೋಡ್ರಿ ಅಂತಲ್ಲ, ಇದೆಲ್ಲ ನೋಡ್ರಿ ಅಂತಲ್ಲ. ನಾನು ನೋಡಿದೆ, ಎಕ್ಸಾಕ್ಟ್ಲಿ ನನ್ನ ಸೀಟ್ ಅಪೋಸಿಟ್ ಅವನಿಗೆ ಇಲ್ಲೇ ಇತ್ತು ನೋಡಿ ಪಾಪ ಅಂತಂದೆ. ಬಂದು ಕುತ್ಕೊಂಡ, ಕುಂತ ಮತ್ತೆ ನೀವೇ ನೋಡ್ರಿ ಸರ್ ಅಂತಂದ. ನಮ್ಮ ಹುಡುಗರಿಗೆ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ನಾಗ ಕಮ್ಯುನಿಕೇಶನ್ ಸ್ಕಿಲ್ ಕಲಿಸ್ಬೇಕಾಯ್ತಿ, ಅವಂಗ ಯಾರು ಕಲಿಸಿದ್ರು ಅಂತ ಒಂದು ಪ್ರಶ್ನೆ. ಸರ್ ಏನು ಹೇಳ್ತೀರಿ ನೀವು? ನಾನು ಧಾರವಾಡ ಹೊಂಟಿದ್ದಪ್ಪ ಆಗ್ತದೆ, ನೀನು ನಾವು ಹುಬ್ಳಿಗೆ ಹೊಂಟಿದ್ವಿ. ಹೌದು, ಮತ್ತೆ ಏನು ಮಾಡ್ತೀರಿ ನೀವೇನು ಮಾಡಿ? ನಾನು ಸರ್ ಅಂತ ಟ್ಯಾಕ್ಸಿ ಇರ್ತೀವಿ. ಮತ್ತೆ ಇಲ್ಲೇ ಯಾಕೆ ಮತ್ತೆ ಇಲ್ಲಿ ಇದ್ರಾಗ ಇಲ್ಲೇ ನಮ್ಮ ಸಾಹೇಬ್ರೊಬ್ರು ಏನೋ ಹೊಸ ಕಾರ್ ತಗೊಂಡಿದ್ರಿ, ಅವ್ರ ಮಗಳ ಮನೆಗೆ ಬಿಡುದಿತ್ತು, ಅದಕ್ಕೆ ಅವ್ರಿಗೆ ಬಿಡಕ್ಕೆ ಆಗಿಲ್ಲ ಅಂತ ಹೇಳಿ ನಾನು ಕರ್ಕೊಂಬಂದ್ರು. ನಾ ಈಗ ಬಿಟ್ಟನೆ ಅವ್ರ ಸಂಜೆ ಮಟ್ಟ ಅವ್ರ ಮನ್ಯಾಗ ಇದ್ರಿ. ಆಮ್ಯಾಗ ಹೊಳ್ಳಿ ಬಂದೆ, ಈಗ ನನಗೆ ಟಿಕೆಟ್ ತೆಗಿಸ್ಕೊಟ್ಟಾರಿ, ಅದಕ್ಕೆ ನಾನು ಹೊಳ್ಳಿ ಹೊಂಟೇನೆ. ಇಲ್ಲ ನಾವೆಲ್ಲ ಟ್ರೈನಾಗಿದ್ದು ಅಡ್ಡಾಡೋದು. ನಾವು ಅವ್ನ ಮಾತು ಹೆಂಗಿತ್ತಂದ್ರೆ ನಾವು ಟ್ರೈನಾಗ ಅಡ್ಡಾಡೋದು. ಆಯ್ತಪ್ಪ, ಓಕೆ. ಮುಂದೆ ನಾನು ಒಂದು ಪಲಾವ್ ತಗೊಂಡಿದ್ದೆ. ಪಲಾವ್ ಒಂದು 2-3 ನಿಪ್ಪಟ್ಟು ತಗೊಂಡಿದ್ದೆ. ಸೊ ಅದನ್ನ ತಗೊಂಡು ನಾನು ಸುಮ್ಮನೆ ಇನ್ನು ಊಟ ಮಾಡ್ಬೇಕಲ್ಲ, ಅದಕ್ಕೆ ಈ ನ್ಯಾಚುರಲಿ ನಾವು ಕೇಳಬೇಕು, ಬರ್ರಿ ಊಟ ಮಾಡೋಣ ಬರ್ರಿ, ವಾಟರ್ ಸ್ಥಿತಿ ಅಂತ ಹೇಳಿ ನಾನು ಡಬ್ಬಿ ತೆಗೆದೆ, ಬರ್ರಿ ಮಾಡೋಣ ಬಾ ಅಂತಂದ್ರೆ, ಬರ್ಬೇಡಿ ನೀವು ಮಾಡಿ ಸರ್ ಸ್ವಲ್ಪ ನಿಮ್ಮ ಕಡೆ ಬರ್ರಿ ಏನು ಸ್ವಲ್ಪ ತಗೊಳ್ರಿ ಅಂತ ಹೇಳಿ ಸರ್, ನಂದು ತೆಗೆದ ಬಿಡ್ತೀನಿ, ಡಬ್ಬಿ ತೆಗೆದ ಬಿಡ್ತೀನಿ. ಗೊತ್ತಾಯ್ತಾ? ಡಬ್ಬಿ ತೆಗೆದು ಬಿಡ್ತೀನಿ ಅಂದ್ಕೂಡೆ ನಾನು ಮತ್ತೆ ನೀ ಕಟ್ಕೊಂಬಂದಿರ ನೀವು ಅಂದ್ಕೂಡೆ, ನೋಡ್ರಿ ಕಟ್ಕೊಳ್ತಾರೆ. ಮುಂದೆ ಅದು ಪ್ಲಾಸ್ಟಿಕ್ ಚೀಲ ಬರೀ ಡಬ್ಬಿ ಇತ್ತು, ಆ ಡಬ್ಬಿ ತೆಗೆದ್ರೆ ಹಿಂಗೆ ತೆಗಿವತ್ನಾಗ ಒಂದು ಎಕ್ಸ್ಪ್ರೆಷನ್ ಕೊಟ್ಟ, ಏನ್ ದೊಡ್ಡ ಮನಸ್ಸರಿ ಹೊತ್ತು. ಅದೇ ಡಬ್ಬಿ ನೋಡಿ ನಾವು ಹೆಂಗದೇವ ಅಂತ ಡಿಸೈಡ್ ಮಾಡೋ ದೇಶ, ಹೌದಾ? ರೈಟ್. ಸೊ ಹಿಂಗೆ ತೆಗೆದು ಎಷ್ಟು ದೊಡ್ಡ ಮನಸ್ಸರಿ ಯಾವ ಮೇಡಮ್ದು ನೋಡ್ರಿ ಹೆಂಗ್ ಕಟ್ಟಾರ್ರಿ. ಒಗ್ಗರಣೆ ಏನದು? ಓಕೆ, ಬೇರೆ ಏನಿಲ್ಲ, ಒಗ್ಗರಣೆಯನ್ನ
ರೈಟ್ ಕಟ್ಟಾರ ನೋಡಿ ಅಂತ ದೊಡ್ಡ ಮನಸ್ಸಿ ಅಂಕಡೆ ಸರ ತಗೋರಿ ಅಂತಂದ ಬೇಡಪ್ಪ ನೀನು ತಗೋ ನೀನು ತಿನ್ನ ಇಲ್ರಿ ಸರ್ ತಗೋರಿ ಸರ್ ಅಂದ್ರೆ ಕೊಲ್ಲೆ ಬರ್ರಿ ತಗೋರಿ ನಾವೊಂದು 2 ತೂತು ಅವ್ನು ಹಾಕಿದೆ ಅವ್ನು ಕೊಟ್ಟ ನಾವೊಂದು 3 ಅವ್ನು ಕೊಟ್ಟೆ ಓಕೆ ಸುಮ್ಮನೆ ಕಿಟಕಿಯ ನೋಡ್ಕೊಂತ ಅವನು ತಿಂದ ನಾನು ತಿಂದ್ವಿ ಕಡಿಕೆ ನಾನು ಇದನ್ನೆಲ್ಲ ಮುಗಿದ್ಕೂಡೆ ಅದು ಮುರಿದು ಹೋಗಿ ಇದನ್ನ ಡಸ್ಟ್ಬಿನ್ ಇರ್ತಿದ್ಲ ಅಲ್ಲಿ ಒಳಗೆ ಹಾಕಿದೆ ಗಾಡಿ ಚಲವಾಗಿತ್ತು ಆಲ್ರೆಡಿ ಓಕೆ ಅವ ಆ ಪ್ಲಾಸ್ಟಿಕ್ನಾಗ ಕಟ್ಟ್ಯಾರ ಅದನ್ನ ತಗೊಂಡು ಹೋಗಿ ಅದನ್ನ ತೊಳ್ಕೊಂಡು ಹೊಳ್ಳಿ ಬಂದ ನಾ ಅಲ್ಲಿ ಯಾಕೆ ತೊಳ್ಕೊಂಬಂದ್ರಿಪ್ಪ ಅಲ್ಲಿ ಒಂದು ಡಸ್ಟ್ಬಿನ್ ಇರ್ತಿತ್ತು ಅದ್ರ ಹಾಕಿಬಿಡ್ಬೇಕು ಸರ ಎಷ್ಟು ಪ್ರೀತಿಲೇ ಕಟ್ಟ್ಯಾರ ಅದನ್ನ ರೋಡ್ನಾಗ ಹೋಗಕ್ಕೆ ಆಗೋದ್ರಿಪ್ಪ ಐತಿಲ್ಲ ಹುಬ್ಳಿ ಮಠ ಹೋಗಿಲ್ಲ ಎಷ್ಟು ಪ್ರೀತಿಲೇ ಕಟ್ಟ್ಯಾರ ಯಾರು ಅನ್ನ ಕೊಡ್ಬೇಕ್ರಿ ಈ ಕಾಲದಾಗ ಅಂತೇಳಿ ಆ ಡಬ್ಬಿಯೊಳಗೂ ಪ್ರೀತಿ ನೋಡಿದಾರಲ್ಲ ನಾನು ನನ್ನ ಅಹಂಕಾರದಲ್ಲಿ ಏನು ಹೇಳಿದೆ ಅದು ಹಾಕಿ ಒಳ್ಳೆ ಎದ್ದಿತ್ತು ಬಾರಿ ಯಾಕೆ ನನ್ನ ಟ್ರೈನ್ ಬಗ್ಗೆ ಎಲ್ಲ ಗೊತ್ತೈತಲ್ಲ ಅದಕ್ಕೆ ಹಾಕಟ್ಟು ನಾ ಮುಂದೆ ಬಂದ್ವಿ ಇತ್ತ ಕಡೆ ಒಂದಿಬ್ರು ಕುಂತರು ಅಲ್ಲಿ ಪೂರಾ ಕೋರಂ ರೆಡಿ ಆಯ್ತು ಎಲ್ಲರೂ ಅದಾರ ಓಕೆ ಇತ್ತ ಕಡೆ ಒಂದಿಬ್ರು ಗೌರ್ಮೆಂಟ್ ಆಫೀಸರ್ ಇದ್ದಾರೆ ಒಳ್ಳೆ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಬರುವಂಥ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ನಾನು ಅವ್ರ ಜೊತೆ ಸುಮ್ಮನೆ ಕೇಳಿದೆ ಏನ್ರಿ ಮತ್ತೆ ಹೆಂಗೆ ತಾವೆಲ್ಲಿಯವರು ಇಲ್ಲ ಸರ್ ನಾವೆಲ್ಲ ಬೆಂಗಳೂರು ಸರ್ ಹೌದಾ ಮತ್ತೆ ತಾವು ಈ ಸೈಡು ಅಂತ ಹೇಳಿದ್ರು ಇಲ್ಲ ಸರ್ ನಾವೆಲ್ಲ ಗುಡ್ಡಕ್ಕೆ ಹೋಗ್ತಾ ಇದ್ದೇವೆ ದೇವ್ರ ಕಡೆ ಹೋಗ್ಬೇಕು ನಮ್ಮದು ಮನೆ ದೇವರು ಅಷ್ಟು ಬೇಡ ಓಕೆ ಮುಂದೆ ಒಬ್ಬ ಹುಡುಗ ಇಂಜಿನಿಯರಿಂಗ್ ಹುಡುಗ ಕುಂತಿದ್ದಾನೆ ಇವ ಈ ಸೈಡ್ ಕುಂತಿದ್ದಾನೆ ಎಲ್ಲ ಒಂದು ಕೋರಂ ಹೋಗ್ತಾರೆ ಮುಂದೆ ಇವರು ಎಲ್ಲನೂ ಗುಡದ ಬಗ್ಗೆ ಹೇಳಾತಾರೆ ಬಾರಿ ರೀ ದೇವಿ ಜಾಗೃತ ಅದು ಇದು ಎಲ್ಲ ಚಲೋ ಹೌದ್ರಿ ಹಂಗೆ ನಾನು ಹೇಳ್ಕೊಂತ ಹೋದೆ ಮುಂದೊಂದು ಇಂಜಿನಿಯರಿಂಗ್ ಹುಡುಗ ಕುಂತಿದ್ದಲ್ಲ ಅವ ಒಂದು ಪ್ರಶ್ನೆ ಕೇಳಿದ ಅಂದ್ರೆ ಅಂಕಲ್ ಇಷ್ಟೆಲ್ಲ ಅಂತೀರಿ ದೇವ್ರ ಅದಾನನ್ರಿ ಅಂತ ಕೇಳಿದ ಹಿರಿಯರಿಗಿಂತ ಪ್ರಶ್ನೆ ಕೇಳಿದ್ರು ಬಿಡ್ತಾರ ನಾವು ಚಾಲು ಮಾಡಿದ್ರು ನೋಡಪ್ಪ ಬಾಜುದವರು ಅಲ್ಲಿಯವರು ದೇವ್ರ ಅದಾನ ನೀವು ಇಂಥವ್ರು ಹಾಗೆ ಹೆಂಗ್ ಮಾಡಿದ್ ನೀವು ಯುವಕರನ್ನೆಲ್ಲ ಮಾಡಕ್ ಹೋಗ್ಬಾರ್ದು ಸಂಸ್ಕಾರ ಇರಬೇಕು ದೇವ್ರ ಜಗತ್ತಂಗೆ ನಡೀತಿತ್ತು ಅವ ಇಂಜಿನಿಯರಿಂಗ್ ಹುಡುಗ ನನಗೆ ಹಂಗೆ ಹೇಳಕ್ ಹೋಗ್ಬಿಡ್ರಿ ಎಲ್ಲಿಲ್ಲ ಹೇಳಿ ನಾವು ಪ್ರೂವ್ ಮಾಡ್ರಿ ಅವ ಆರ್ಗ್ಯುಮೆಂಟು ಜೋರ್ ಆರ್ಗ್ಯುಮೆಂಟು ಬಟ್ ನಮ್ ದೋಸ್ತ್ ಇಲ್ಲೇನೆ ಬಂದ ಅವ ಸುಮ್ಮನೆ ಬಾಯಾಗ ಒಂದು ಹರಿದ ಬಾಯಾಗ ಗುಡ್ಕ ಹಾಕೊಂಡ ಸುಮ್ಮನೆ ಕಿಟಕಿ ನೋಡ್ಕೊಂಡು ಕೂತ ಇಲ್ಲಿ ಇದ್ದು ನಡೆದೈತಿ ಬಟ್ ಅವ್ನು ಬರ್ಲಿಕ್ಕೆ ಚಿಂತೆ ಸುಮ್ಮನೆ ನನಗೆ ಅವನ ಕಡೆ ಲಕ್ಷ ಎಲ್ಲರೂ ದೇವರದ ಮುಂದೆ ನನಗೆ ಅವ ಮುಂದೆಲ್ಲ ಡಿಸ್ಕಷನ್ ಆಚೆ ಸೈಡ್ದವ್ರು ಬಂದ್ರು ಎಲ್ಲ ಜೋರ್ ಧ್ವನಿ ಆಗ್ತಿತ್ತಲ್ಲ ಅದಕ್ಕೆ ಮುಂದೆ ಆ ಹುಡುಗ ಅದೆಲ್ಲ ಬೇಡ್ರಿ ಅಂತ ನೀವು ದೇವ್ರು ನೋಡಿರಿ ನಾನು ಕೇಳಿದ ನೋಡಿಲ್ಲಪ್ಪ ಮತ್ತೆ ಅದಾನ ಎಲ್ಲಿ ಅದಾನ ಎಲ್ಲರಿಗೂ ನಾನು ಕೇಳಿ ದೇವ್ರು ಸರ್ ನೀವೇನಂತೀರಿ ಅಂದ್ಕೊಳ್ಳೆ ದೇವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮತ್ತೆ ಮಾಡ್ಕೊಂಡಿರೇನ ಇಲ್ಲ ಇನ್ನು ಹಂಗೇನಿಲ್ಲ ಮತ್ತೆ ಅದಾನ ನಂಬಿಕೆ ಸರ್ ಇದು ಬರೇ ಅದಿಲ್ಲ ನಾನು ಪ್ರೂವ್ ಮಾಡಿದೆ ಅಂತ ನನಗೊಂದು ಕ್ಯೂರಿಯಾಸಿಟಿ ಮುಂದೆ ನಮ್ಮ ದೋಸ್ತ್ ಏನು ಮಾತಾಡವಲ್ಲ ಇಲ್ಲರ ಎಲ್ಲಾರು ಪುರುಷ ಅವನ ಮ್ಯಾಗ ಬಿಟ್ಟಾರ ದೇವ್ರ ಅದಾನ ಅಂತ ಅವನ ಮ್ಯಾಗ ಅದಕ್ಕೆ ಆ ಹುಡುಗ ಕ್ವಶನ್ ಚೇಂಜ್ ಮಾಡ್ಬಿಟ್ಟ ಅದು ಇಲ್ರಿ ಹಂಗಲ್ಲ ಇಲ್ರಿ ದೇವದಾನ ಅಂತ ಕೇಳ್ತಾನೆ ಮತ್ತೆ ಚಾಲು ಇಲ್ರಿ ನಮ್ ಕತ್ರೆ ಆಗೊಂದೈತಿ ಅಲ್ಲಿ ಹೋದ್ಮ್ಯಾಗ ಬೀಳಿಸ್ತೈತಿ ಬಿಳಿ ಅಂಗಿ ಹಾಕೊಂಡಿರ್ತೈತಿ ನಮ್ ಗೆಳೆ ಒಬ್ಬ ಹೋಗಿ ಹೋಗುದ ಅದಕ್ಕೆ ಕಾಯ್ತಾ ಕಟ್ಟಿಸ್ಕೊಂಡ್ ಬಂದ್ವಿ ಉಕ್ಕಡಿಗಾತ್ರಿ ಹೋಗ್ತೀವಿ ಅಂತ ಅದ್ರ ಮ್ಯಾಗ ಎಷ್ಟೋ ಡಿಸ್ಕಷನ್ ಬಟ್ ನಮ್ ದೋಸ್ತು ಒಟ್ಟ ಅವ್ಗೆ ಏನು ಟೆನ್ಷನ್ ಇಲ್ಲ ಎಲ್ಲರೂ ಟೆನ್ಷನ್ ನಾವು ಏನಿದೆ ಅಂತ ಪ್ರೂವ್ ಮಾಡಾಕತ್ತೀವಿ ಬಟ್ ನಾವು ಒಟ್ಟೆ ಟೆನ್ಷನ್ ಇಲ್ಲ ನನಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗಲಿಲ್ಲ ನಮ್ಗೆಲ್ಲ ಕೇಳಿದ್ದ ದೇವ್ ಸರ್ ನೀವೇನಂತೀರಿ ಸರ್ ಅಂಕಲ್ರಿ ನೀವೇನಂತೀರಿ ದೇವ್ ಅಂತ ನನಗಂತೂ ಗೊತ್ತಿಲ್ಲಪ್ಪ ನನಗಂತೂ ಇನ್ನೂ ಯಾವ ಬೆಟ್ಟಾಗಿಲ್ಲ ಬಟ್ ಇರ್ಬೋದು ಇರ್ಲಿಕ್ಕಿಲ್ಲ ಅಂತ ನಾನು ಸುಮ್ಮನೆ ನಮ್ಮ ದೋಸ್ತಿ ಏನಂತ ನಾವು ಅದಕ್ಕೆ ಅವ್ನಿಗೆ ಖಾಲಿ ಪಡೆದ ಅಲ್ಲ ಏನಂತೀರಿ ನೀವೇನಂತೀರಿ ದೇವ್ರದಾನೋ ದೇವ್ರ ಅಂತ ನಾವು ಅನ್ಕೊಳ್ಳೆ ಏನ್ ಹಂಗಂದ್ರೆ ಏನು ಹೇಳಿಲ್ಲ ನಾನು ಮೊದಲೇ ನನ್ನ ಪ್ರೊಫೈಲ್ ಎಲ್ಲರಿಗೂ ಗೊತ್ತೈತಿ ಮಹೇಶ್ ಮಾಷಾಳ್ ಅಂದ್ರೆ ಹಿಂಗ ಯೂಟ್ಯೂಬ್ನಾಗ ಅದಾರ ಅದ್ರಾಗ ಅದಾರ ಇದ್ರ ಭಾರಿ ಅದಾರ ಇದದಾರ ಈ ಮನುಷ್ಯ ಇವ್ ಕೇಳಾಕತ್ತಾನ ಇವ್ ಯಾರು ಅಂತ ಅವ್ರದೊಂದು ಕಲ್ಪನೆ ನಾವು ಡ್ರೈವರ್ ಅದನ್ನ ಆದದನ್ನ ಏನು ಗೊತ್ತಿಲ್ಲ ಎಲ್ಲರಿಗೂ ಒಂದು ಕಲ್ಪನೆ ಇವ್ ಏನದ ಅಂತ ಅವರು ಸರ ಹೇಳಿ ಸರ ಅಂತ ಅವರು ಹೇಳ್ತಾನ ಯಾಕಂದ್ರೆ ನಾವು ಈ ಹಾಕೊಂಡ ಅದು ಉಡಿದ ಲಾಸ್ ಐತಿ ನಿಮ್ ದೇವ್ರ ಲೀಟರ್ ತಗೊಂಡು ನಾವೇ ನೋಡೋದು ಅಂತ ನಾವು ರೈಟ್ ಬಟ್ ಆದ್ರೂ ನಾನು ಪ್ರೆಷರ್ ನೋಡ್ರಿ ಅನ್ನೋದ್ರ ತನ್ನ ಅಂಶ ಹೌದಾ ಈಗ ಮತ್ತೆ ನಾ ಕೇಳಾಕ ನನಗೆ ಉತ್ತರ ಬೇಕ ಹೇಳ್ರಿ ನೀವು ಹೇಳಬೇಕು ಮಾಡಿ ಕಡಿಕ ಹಿಂಗ ಮಾಡಿದ ಕಿಟಕಿಯಿಂದ ಒಗದ ಒಂದೀಟು ಏನು ವೇಸ್ಟೇಜ್ ಇಲ್ಲ ಸೀದಾ ಕೆಳಗಡೆ ಬಿತ್ತು ಯಾರಿಗೂ ಏನು ಬಡಿಲಿಲ್ಲ ಆಮೇಲೆ ಅವ್ನು ಬಾಜುದವ್ರು ಇವರೇನು ಗೌರ್ಮೆಂಟ್ ಆಫೀಸರ್ ಇದ್ರಲ್ಲ ಅವ್ರು ಒಂದು ಬಿಸ್ಲೇರಿ ಬಾಟಲ್ ಕೊಟ್ಟರು ಬಿಸ್ಲೇರಿ ಬಾಟಲ್ನ ಬಾಯ್ ತಕೊಂಡು ಮತ್ತೆ ಉಳಿದ ಮುಂದೆ ಈಗ ಹೇಳಿ ಎಲ್ಲದೂ ಕ್ಯೂರಿಯಾಸಿಟಿ ಅಲ್ಲೇ ಏನ್ ಹೇಳ್ತಾನೆ ಅದೇ
ದೇವ್ರದಾನೋ ದೇವ್ರದ ಇಲ್ಲೋ ಹೇಳ್ರಿ. ಸರ ನಾ ಹೇಳ್ತೀನಿ ರೀ, ಬಟ್ ನಾ ಭಾಳ ಸಣ್ಣವಾಗ್ತೀನಿ, ಮತ್ತು ನೀವೆಲ್ಲ ತಿಳ್ಕೊಂಡೋಗೋದ್ರಿಪ್ಪ, ಇಷ್ಟು ತನಕ ಮಾತಾಡಿರಿ, ನಾ ಏನು ಹೇಳೋದು ನಿಮ್ಗೆ ಬೇಡ. ಇಲ್ಲ ಇಲ್ಲ ಹೇಳ್ರಿ, ನೀವು ನೋಡಿರಿ ಅಲ್ಲಿ ಹೇಳ್ರಿ. ನಾನು ನೋಡೇನ್ರಿ, ಅದು ದೇವ್ರನ್ನೂ ನೋಡೇನ್ರಿ, ದವನ್ನೂ ನೋಡೇನ್ರಿ. ನಾನು ಎಲ್ಲರಿಗೂ ಕ್ಯೂರಿಯಾಸಿಟಿ ಎಲ್ಲರೂ ಮುಂದೆ ಸರ್ತಾರೆ, ನೋಡೇ ಬಿಟ್ಟಿಯಾ? ನೋಡಿ ದಿನ ಅದಕ್ಕೆ ಇವರೆಲ್ಲ ಸರ್ ಮಹೇಶ್ ಮಾತಾಡ್ತಾರೆ, ನಿಮ್ಗೆ ಇಷ್ಟು ಕಿಮ್ಮಟ್ ಕೊಟ್ಟರು ಅಂತ ಅವ್ರಿಗೆಲ್ಲ ಕಲ್ಪನೆ. ಮುಂದೆ ಒಂದು ಸರ್ ನಾನು ಇಲ್ಲ ಹೇಳ್ಬೇಕು, ಹಂಗೆ ಹಿಂಗೆ ಹೇಳಿದ್ರೆ ಅರ್ಧವರ್ಧ ಹೇಳಿದ್ರೆ ಹೆಂಗೆ ಗೊತ್ತಾಗ್ತದೆ, ಪೂರಾ ಹೇಳಿಲ್ಲ ಅಂತ. ಇಲ್ಲ ಸರ, ನಾವು ಯಾವಾಗ ಬಹಳ ಕಷ್ಟದಾಗಿರ್ತೀವಿ, ಬಹಳ ಕಷ್ಟದಾಗಿರ್ತೀವಿ. ಅವಾಗ ಯಾರು ಬಂದ್ರೆ ನನಗೊಂದು ಸಾಂತ್ವನ ಹೇಳ್ತಾರೆ, ಚಲೋ ಮಾತಾಡ್ತಾರೆ, ಅವರೆಲ್ಲ ದೇವ್ರ. ನಾ ಬಹಳ ಕಷ್ಟದಾಗದೇನೆ ಅಂತೇಳಿ ಇನ್ನೊಂದ್ಸಲ ಕಷ್ಟ ಕೊಡ್ತಾರಲ್ರಿ, ಅವರೆಲ್ಲ ದೇವ್ರು. ಸೊ ಈ ದೇವ್ರು ದೆವ್ವ ನಾವು ಸುತ್ತಮುತ್ತಲೇ ಅದಾವ್ರಿ, ನಮ್ಮೊಳಗೂ ಅದಾವ್ರಿ. ಅದಕ್ಕೆ ದೆವ್ವ ಕಡೆ ಭಾಳ ಲಕ್ಷ ಕೊಡಬಾರ್ದು ಸರ, ದೇವ್ರ ಕಡೆ ನೋಡ್ರಿ, ಇವನ್ನ ಮಾಡಿ ಎಲ್ಲ ನೀವು ತಿಳ್ಕೊಂಡವ್ರಂತ ಮಾಡಿರಿ ಸರ. ಮತ್ತೆ ನೀವ ಹಿಂಗೆ ಮಾತಾಡಿದ್ರೆ ಹಂಗೆ ಆಗಡಿಂದ ನೋಡಾಕ್ತಿದ್ವಿ, ಬರೀ ದೆವ್ವನ್ನ ಡಿಸ್ಕಸ್ ಮಾಡಕತ್ತಾವ, ಹೊಡೆದಾಡಕತ್ತೀರಿ ಆ ಹುಡುಗನ ಜೊತೆ. ಅದಕ್ಕೆ ನಮ್ಮ ಸುತ್ತಮುತ್ತ ದೇವರು ಅದಾವು, ದೆವ್ವ ಅದಾವು. ಯಾವಾಗ ಬಹಳ ಕಷ್ಟದ ಮನುಷ್ಯ ಒಬ್ಬ ಬರ್ತಾನ, ಅವಾಗ ನೀವು ಅವ್ನ ಪಕ್ಕದ ನಿಂತು ಏನೋ ಅವ್ನು ರೊಕ್ಕ ಕೊಡಬೇಡ, ಏನೋ ಅನ್ಬೇಡ, ಸುಮ್ಮನೆ ನಾನು ನಿಮ್ ಜೊತೆ ಅದೇನೋ ಅಂತ ಹೇಳು, ಅವಾಗ ನೀವು ದೇವ್ರಾಗ್ತೀರಿ ಸರ. ಬಟ್ ಕಷ್ಟದಾಗಿದ್ದವ್ ಇನ್ನೊಂದ್ಸಲ ಕಷ್ಟ ಕೊಡೋದು ವಿಚಾರ ಮಾಡಕತ್ತೀರಿ ಅಂದ್ರೆ ನೀವ ದೇವ್ ಆಗ್ತೀರಿ. ಅದಕ್ಕೆ ಜೀವನದಾಗ ದೇವ್ರಾಗುತ್ತೆ ಸರ. ಅದಕ್ಕೆ ಸುಮ್ಮನೆ ಹಿಂಗೆಲ್ಲ ಮಾತಾಡ್ಕೊಂಡು ಕುಂದ್ರಬೇಡ್ರಿ. ಹುಬ್ಳಿ ಮುಟ್ಟು ಮಟ್ಟ ನಿಮ್ಮ ಜೀವನದಾಗ ಯಾರ್ಯಾರು ದೇವರಾಗಿ ಬಂದ್ರು, ಯಾರ್ಯಾರು ದೆವ್ವಾಗಿ ಬಂದ್ರು ಅಂತಾನು ವಿಚಾರ ಮಾಡ್ರಿ. ನೀವು ಯಾರ್ಯಾರ ಜೀವನದಲ್ಲಿ ದೇವರಾಗಿ ಹೋದ್ರಿ, ಯಾರ್ಯಾರ ಜೀವನದಲ್ಲಿ ದೆವ್ವಾಗಿ ಹೋದ್ರಿ, ಅದನ್ನು ವಿಚಾರ ಮಾಡ್ರಿ. ಅವಾಗ ಜೀವನ ಆಗ್ತೈತ್ರಿ ಸರ್ ಅಂತ ಹೇಳಿ, ಓಕೆ, ಹುಬ್ಬಳ್ಳಿಯ ಕಾರ್ ಡ್ರೈವರು ಓಕೆ ನಾನು ತಿಳಿಸ್ಕೊಟ್ಟು. ನಿಮ್ಗೆ ಯಾಕೆ ಹೇಳತ್ತೀನಿ ಹೇಳಿದ್ರೆ, ನಮ್ಮಂತವ್ರು ಬಂದಾಗ ಟ್ರೈನಿಂಗ್ ಆಗ್ತೈತಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಟ್ರೈನಿಂಗ್ ಮಾಡ್ಕೊಳಕ್ ನೀವು ರೆಡಿ ಇದ್ರೆ, ಈ ನೇಚರ್ ಏನೈತಲ್ಲ, ನೇಚರ್ ಇಸ್ ಅ ವೆರಿ ಗುಡ್ ಟೀಚರ್. ದಿಸ್ ಹೋಲ್ ಯೂನಿವರ್ಸ್ okay is a university and God is the vice chancellor. ಮತ್ತೆ every day he teaches ಪ್ರತಿ ಕ್ಷಣ 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 ನಮ್ಗೆ ಕಲಿಸ್ತಾನೆ ಇರ್ತಾನೆ. ನಾವು ರೆಡಿ ಇದೇವಲ್ಲ, ಅದು ಇಂಪಾರ್ಟೆಂಟ್. ಬಟ್ ಮೋಸ್ಟ್ ಆಫ್ ದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಏನಾಗ್ತೈತಿ, ನೋಡು ಬಾ ಏನು ಹೇಳ್ತಾನೋ, ಆಮೇಲೆ ಹೆಂಗೆ ಹೋಗಿ ಚಲೋ ಮಾತಾಡಿದ ಮಾತಾಡಕ್ಕೆ ಕರ್ಸಿರ್ತಾನ. ಮತ್ತೆ ಹಿಂಗೆ ಮಾಡಂಗಲ್ಲ, ಅವನಿಗೇನು ಗೊತ್ತೈತಿ, ನಮ್ದೇನಿಲ್ಲ ನಾವು ಹೇಳಕ್ ಬಂದಾನೆ ಹೇಳ. ಮತ್ತೆ ಈಗ ನಾವೇನ್ ಮಾಡೋಣ, ನಡಿ ಚಾ ಕುಡ. ಅದಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸರ್. ನಾನು ಈ ದೇಶದಲ್ಲಿ ಇವತ್ತಿಗೆ ದೇವರ ಒಂದು ಆಶೀರ್ವಾದದಿಂದ, ನನ್ನ ಗುರುಗಳ ಒಂದು ಇದರಿಂದ 14 ಲಕ್ಷ ಜನರ ಜೊತೆ ಸಂವಾದ ಮಾಡಿದ್ದೇನೆ. ಹೌದಾ? ಆನ್ಲೈನ್ ಅಲ್ಲಿ ಆಲ್ಮೋಸ್ಟ್ ಒಂದು 30 ಲಕ್ಷ ಜನ ಜೊತೆ. ಓಕೆ, ನನ್ನ ಅನುಭವ ಏನಂದ್ರೆ, ನೀನ್ ರೆಡಿ ಇಲ್ಲ ಅಂದ್ರೆ ನಿನ್ಗೆ ಏನು ಸಿಗೋದಿಲ್ಲ. ನೀನ್ ಇಫ್ ಯು ಆರ್ ರೆಡಿ, ವಾಟ್ ಯು ಆರ್ ಸೀಕಿಂಗ್ ಫಾರ್ ಇಸ್ ಆಲ್ರೆಡಿ ಸೀಕಿಂಗ್ ಫಾರ್ ಯು. ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಇಸ್ ಆಲ್ರೆಡಿ ಸರ್ಚಿಂಗ್ ಫಾರ್. ನೀ ಏನ್ ಹುಡುಕಾಗತ್ತಿ ಜಗತ್ನಾಗ, ಅದು ನಿನ್ನ ಹುಡುಕಾಟ. ನಿನ್ನ ಹುಡುಕಾಟ ಕ್ಲಿಯರ್ ಮಾಡ್ಕೋ ಅಂತ ನಾನು ಹೇಳೋದು, ಗೊತ್ತಾಯ್ತಾ? ಸೊ ಅದಕ್ಕೆ ಮಹೇಶ್ ಮಾಸ್ಟರ್ ಬಂದಾರ, ಅದಕ್ಕೊಬ್ರು ಭಾರಿ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆದವ್ರು ಬಂದಾರ, ಫುಲ್ ಡೇ ಸೆಮಿನಾರ್ ಐತಿ, ವರ್ಕ್ಶಾಪ್ ಐತಿ, ಅದಕ್ಕೆ ಭಾರಿ ಆಗ್ತೈತೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವು ಎಚ್ಚರಿದ್ರಿ ಅಂದ್ರೆ, ಓಕೆ, ಇಫ್ ಯು ಆರ್ ಅವೇಕ್ ಅಂಡ್ ಅಲರ್ಟ್ ಎವ್ರಿ ಡೇ, ಸಂಬಡಿ ವಿಲ್ ಟೀಚ್ ಅಸ್. ನಾನು ಒಂದ್ಸಲ ಬಾರ್ಬಾರ್ ಶಾಪಿಗೆ ಹೋಗಿದ್ದೆ. ಓಕೆ, ಈಗ ಕೂದಲು ಹೋಗ್ಯಾವ, ಅವಾಗ ಸ್ವಲ್ಪ ಇತ್ತು, ಆದ್ರೂ ಹೋಗಿದ್ದು. ದೆನ್ ನಾನು ಜಿಂದಾಲಿಗೆ JSW ಕಾರ್ಪೊರೇಟ್ ಟ್ರೈನಿಂಗ್ಸ್ ಭಾಳ ಮಾಡ್ತೀನಿ. ಇದು ಮುಗಿದ ತಕ್ಷಣ ಹೋಗ್ಬೇಕು, ಈಗ ದಾಂಡಲಿಗೆ ಹೋಗ್ಬೇಕು, ರೈಟ್? ಸೊ ನಾ ಜಿಂದಾಲಿಗೆ ಹೋಗೋದಿತ್ತು, ಅದಕ್ಕೆ ಜಿಂದಾಲಿಗೆ ಹೋಗಿ ಸ್ವಲ್ಪ ಕಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಸಂಡೇ ನಮ್ದೊಂದು ಫೇವ್ರೇಟ್ ಶಾಪ್ ಇರ್ತಿತ್ತು, ಅದು ಆ ಬಾರ್ಬರ್ ಅಂಗಡಿಗೆ ಹೋಗಿ ಅವನ ಕೈಯಾಗ ತಲೆ ಕೊಟ್ಟಾಗ ನಮ್ಗೆ ಸಮಾಧಾನ ಆಗ್ತಿತ್ತು. ಅಲ್ಲಿ ಮಟ್ಟ ನಮ್ಗೆ ಸಮಾಧಾನ ಆಗ್ತದೆ, ಹೌದಾ? ಸೊ ನಾನು ವೇಟ್ ಮಟ್ಟ ಅದು ಅವತ್ತು ಬಂದಿತ್ತು, ಅದಕ್ಕೆ ಇನ್ನೊಂದು ಬಾರ್ಬರ್ ಅಂಗಡಿಗೆ ಹೋದೆ. ಓಕೆ, ಹಳ್ಳ್ಯಾಳ ನಾಕದಲ್ಲಿ ಒಂದು ಬಾರ್ಬರ್ ಅಂಗಡಿ, ಅಲ್ಲಿ ಹೋಗಿ ಕುತ್ಕೊಂಡೆ. ಭಾಳ ತನಕ ಕುತ್ಕೊಂಡ್ಮೇಲೆ ಮುಂದೆ ನನ್ನ ಪಾಳೆ ಬಂತು. ಎಲ್ಲರೂ ಓದಾಕ್ತಿದ್ರು, ಪೇಪರ್ ಉದ್ದೆ ಮಾಡಾಕ್ತಿದ್ರು, ಕೆಲವರು ಟಿವಿ ನೋಡಾಕ್ತಿದ್ರು, ಕೆಲವರು ಮೊಬೈಲ್ ನೋಡಾಕ್ತಿದ್ರು, ನಡೆದಿತ್ತು. ಭಾಳ ಪಾಲೆ ಭಾಳ ಇತ್ತು, ಯಾಕೆ ನೀವು ಬಂದ್ ಮಾಡಿದ್ದಲ್ಲ, ಎಲ್ಲರೂ ಅಲ್ಲೇ ಬಂದಿದ್ರು. ಮುಂದೆ ಅದನ್ನ ಮುಗಿದ ತಕ್ಷಣ ನಾನು ಅಲ್ಲಿ ನನ್ನ ಪಾಳೆ ಬಂತು ಚಾ ಕಡೆ ಲಕ್ಷ ಕೊಡ್ಬೇಡ್ರಿ, ನನ್ನ ಕಡೆ ನೋಡಿ. ಯಾಕಂದ್ರೆ ಈ ಟೈಮ್ ಅಲ್ಲ, ಚಾ ನೋಡೋ ಟೈಮ್ ಅಲ್ಲ, ರೈಟ್? ಓಕೆ, ಸೊ ನಾನು
ಮುಂದೆ ನನ್ನ ಪಾಳೆ ಬಂತು, ನಾನು ಹೋಗಿ ಕೂತ್ಕೊಂಡ ತಕ್ಷಣ ಅವ ಎಲ್ಲ ಮಾಡಿ ಇದನ್ನ ಮಾಡಿ ಹಿಂಗೆ ಹಾಕಿ ಬಾಜು ಬಂದು ಕೇಳಿದ, ಸರ್ ಮತ್ತೆ ಹೆಂಗ್ ಮಾಡ್ರಿ ಅಂತ ಕೇಳಿ. ನಾ ಏನಂದೆ, ಹೆಂಗ್ ಮಾಡ್ತಿ, ಹೆಂಗಾರ ಮಾಡೋ ಮಾರ ಇದ್ರಲ್ಲ, ಹೆಂಗಾರ ಮಾಡ ಹೆಂಗಾರ ಮಾಡ ನಾನು ಜೋಕ್ ಕೊಡ್ದೆ ಹಂಗ. ಅದನ್ನ ಕೇಳಿ ಎಲ್ಲರೂ ಮಕ್ಕಳು ಸುತ್ತಮುತ್ತಿದ್ದವ್ರು ಬಾರಿ ಅಂದ್ರೆ ನೋಡ್ತಾರೆ ಅಂತೇಳಿ ಅವನಿಗೇನು ಅನಿಸ್ಲಿಲ್ಲ. ಅವ್ನು ಸುಮ್ಮನೆ ಅದ, ಮತ್ತೊಂದು ಸ್ವಲ್ಪ ಅಡ್ಡಾಡಿದ, ನೀರಿಗೆ ತೊಳ್ಕೊಂಡ್ ಬಂದ, ಮತ್ತೆ ವಾಪಸ್ ಬಂದ. ಮತ್ತೆ ನನ್ನ ಬಾಜು ಬಂದು ಕೇಳಿದೆ, ಸರ್ ಮತ್ತೆ ಹೆಂಗ್ ಮಾಡ್ತೀರಿ? ಮತ್ತೇನ್ ಕೇಳ್ತೀವ, ನಿನ್ಗೆ ಹೇಳಿದ್ರೆ ಯಾಕೆಲ್ಲ ಹೇಳ್ಬೇಕಂತ ನಾನು ಅಂದ್ಕಡೆ, ಇಲ್ಲ ಸರ್ ಹೇಳ್ಬೇಕಾಗ್ತದೆ ಸರ್, ಇದೆ ಮುಂದೆ ಸರ್ ಒಂದು ಮಾತು ಹೇಳಿದ್ರಿ ಅಂತ ನಾವು. ನಾನು ಕೇಳಿದೆ, ಯಾಕೆ ಹಿಂಗ್ಯಾಕಂದ್ರೆ ಎಲ್ಲಿ ಕೂದಲೇ ಇಲ್ಲ, ನೀ ಎಲ್ಲಿ ಕಟ್ ಮಾಡ್ತೀವಿ ಅಷ್ಟೇ ಉಳಿತಾವು, ನೋಡ್ಕೊಂಡು ಮಾಡೋದು. ಸರ್ ಒಂದು ಮಾತು ಹೇಳಿದ್ರಿ ಅಂತ. ನಾನು ಸಣ್ಣವಾಗ್ತಿದ್ರಿ, ಬಟ್ ಒಂದು ಮಾತು ಹೇಳಿದ್ರಿ ಕೇಳ ಸರ್, ಹೋಗಿದ್ರ ಸಲುವಾಗಿ ಇದ್ದಿದ್ದಕ್ಕೆ ಯಾಕೆ ಕಿಮ್ಮತ್ ಕೊಡುವಲ್ರಿ ಅಲ್ಲ? ಏನು ಹೋಗಿದ್ರ ಸಲುವಾಗಿ ಏನ್ ಹೋಗ್ಯಾವಲ್ಲ, ಹೋಗಿದ್ರ ಸಲುವಾಗಿ ನಿನ್ ಜೊತೆ ಆಲ್ರೆಡಿ ಅದಾವಲ್ಲ, ಇವ್ ಸ್ವಲ್ಪ ಅದಾವಲ್ಲ, ಇವಕ್ಕೆ ಯಾಕೆ ಕಿಮ್ಮತ್ ಕೊಡುವಲ್ರಿ ಸರ್? ಮತ್ ನೀವು ಕೂದಲ ಜೊತೆ ಹಿಂಗ್ ಮಾಡ್ತಿರಲ್ಲ ಸರ್, ಎಲ್ಲಾರ ಜೊತೆ ಹಿಂಗ ಮಾಡ್ತಿರ್ಬೇಕಂತ ನಂಗೆ ಅನಿಸ್ತೈತೆ ಸರ, ಬಟ್ ಸಣ್ಣವಾಗ್ತೀನಿ ಸರ, ಕ್ಷಮಿಸ್ಬೇಕು ಸರ, ಹೆಂಗ್ ಮಾಡಿ ಹೇಳಿದ. ಸೊ ಗೆಳೆಯರೆ, ಓಕೆ, ಭಗವಂತ ಯಾವ ರೂಪದಲ್ಲಿ ಬಂದು ನಮ್ಗೆ ಯಾವ ಒಂದು ಮೆಸೇಜ್ ಕೊಡ್ತಾನೆ ಅದು ಗೊತ್ತಿಲ್ಲ, ಗೊತ್ತಾಯ್ತಾ? ಪ್ರತಿಯೊಬ್ಬ ಹುಡುಗ, ಒಂದು ಯುವಕಿ ನಿಮ್ಮ ಒಂದು ಚೇಂಬರ್ ಬರ್ತಾರೆ, ನೀವು ಮಾತಾಡ್ತಾರೆ, ಹೌದಾ? ನಿಮ್ ಜೊತೆ ಮಾತಾಡಿದ ಕೂಡಲೇ ನೀ ಸಿಟ್ಟಿಗೆದ್ದಿ ಅಂದ್ರೆ ಅವ್ ಏನ್ ತೋರಿಸೋದ ಹುಡುಗ ನಿನ್ನೊಳಗೆ ಸಿಟ್ಟೈತಿ ಅಂತ ತೋರಿಸೋದ, ಬೇರೆ ಅವ್ನ್ ಕೆಲಸ ಮಾಡ್ತಿರೋ ಬಿಡ್ತಿರೋ ಅದು ಎರಡೇ ಮಾತು. ಬಟ್ ನೀನು ಮುಂಜಾನೆಯಿಂದ ಸಂಜೆ ಮಟ್ಟ ಎಚ್ಚರ ಆದಾಗಿಂದ ರಾತ್ರಿ ಮಲಗೋವರೆಗೂ ಈ ಸುತ್ತಮುತ್ತ ಏನೈತಲ್ಲ ಇದೆಲ್ಲ ಕನ್ನಡಿಗಳಿವೆ, ಗೊತ್ತಾಯ್ತಾ ಸರ್? ಈಗ ನನಗೆ ನೀವೆಲ್ಲರೂ ಕನ್ನಡಿಗಳು, ನಾನು ನಿಮ್ ನೋಡಿ ನಾ ಡಿಸೈಡ್ ಮಾಡತ್ತೀನಿ, ಚಲೋ ಹೊಂಟೈತೋ ಇಲ್ಲೋ, ಸ್ಪೀಚು ಕೇಳಿಸ್ಕೊಳಕತ್ತಾರೋ ಇಲ್ಲೋ, ನಡಕ್ ಇವ್ರು ಯಾಕೆ ಎದ್ದೆಡ್ಡಾಡ್ತಾರೆ, ಇವೆಲ್ಲ ಉಂಟಾವ್ ತಲೆಯಾಗ, ಇವು ಕನ್ನಡಿ, ಗೊತ್ತಾಯ್ತಾ? ಸೊ ನೀವು ನಾಳೆಯಿಂದ ನಿಮ್ಮ ಒಂದು ಏನು ನಿಮ್ಮ ಇದ್ರ ಮ್ಯಾಗ ಕುಂದಿರ್ತೀರಿ, ಚೇರ್ ಮ್ಯಾಗ ಇದ್ರ ಮ್ಯಾಗ ಕುಂದಿರ್ತೀರಿ, ನೀವೇನು ಅವ್ರಿಗೆ ಹೆಲ್ಪ್ ಮಾಡಾಕತ್ತೀರಿ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ. ಅವರು ನಿಮ್ಮ ಮುಂದೆ ಬಂದು ನೀ ಏನದೆ ಅಂತ ತೋರಿಸ್ಕೊಂತಾರ, ಗೊತ್ತಾಯ್ತಾ? ಸರ್ ಅದ್ ಮತ್ತೆ ನನ್ನ ಫೈಲ್ ಏನಾದ್ರಿ ಅಂತ ಕೇಳಿದ್ರೆ ಮಾಡ್ತಿದ್ದವರು, ನಮ್ಗೆ ಇದೊಂದೇ ಕೆಲಸ ಇರ್ತೈತಿ, ನಮ್ 100 ಕೆಲಸ ಅದಾವ. ವಂಡರ್ಫುಲ್. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿ ಅಲ್ಲ, ನಮ್ಗೆ ಗೊತ್ತಿತ್ತು. ಬಂದ್ಬಿಡ್ತಾನೆ 4 ಮಂದಿ ಕರ್ಕೊಂಡ್ ಬಂದ್ಬಿಡ್ತಾನೆ ಇರ್ಲಿ, ನಾ 4 ಮಂದಿಯರ ಕರ್ಕೊಂಬರ್ಲಿ, 10 ಮಂದಿಯರ ಕರ್ಕೊಂಬರ್ಲಿ, ನೀ ಏನತಿ ಅಂತ ಯಾಕೆ ಪ್ರಕಟ ಮಾಡ, ಗೊತ್ತಾಯ್ತಾ ಸರ್? ಸರ್ ಎವ್ರಿ ಡೇ ಸುಮ್ಮನೆ ಇದನ್ನೆಲ್ಲ ಇಲ್ಲಿ ಗದ್ದಲ ಹಾಕೊಂಡು ಎಲ್ಲರ ಹೋಗಿ ನಾವೊಂದು ಏನೋ ಟೆಂಪಲ್, ಮಾಸ್ಕ್, ಚರ್ಚ್ನಾಗ ಹೋಗಿ ಅಲ್ಲೊಂದು 4 ಕಾಯಿ ಹೊಡಿಸಿ ದೇವ್ರ ಕಡೆ ಆಶೀರ್ವಾದ ತಗೊಂಡು ಬರೋದ್ರಾಗ ಏನು ಕಿಮ್ಮತ್ತಿಲ್ಲ. ಅವ್ರ ಅಷ್ಟು ದೇವ್ರುಗಳು ಮಾತಾಡ್ತಾರ, ಬಂದು ನೋಡಪ್ಪ ಇಕ್ಕೋಬೇಕು, ಬಂದು ನೋಡಪ್ಪ. ಅವ್ ಫೋನ್ ಹೊಡೆದು ಕೇಳ್ತಾನ, ನಾವು ಮತ್ತೆ ಹ್ಯಾಂಗ್ ಅಂತೇಳಿ ನನ್ನಲ್ಲಿ ಬರ್ತಾಳು, ಮತ್ತೆ ಮಂಗಳಾರ್ಕೊಂಡು ನನ್ಗೆ ಓಡಿಸ್ತಾಳ, ಶುಕ್ರಾರ್ಕೊಂಡು ನಿಮ್ಗೆ ಓಡಿಸ್ತಾಳ, ಹಿಂಗ್ ಮಾಡಿದ್ರೆ ಹೆಂಗ ಅವ್ರವ್ರು ಮಾತಾಡ್ತಾರ. ನೈನ್ ಹೇಳಾಗ್ತೀನಿ ಸರ್, ಕಾಯಕವೇ ಕೈಲಾಸ ಅಂದ್ರೆ ಕಾಯಕವೇ ಕೈಲಾಸ. ಆಕ್ಚುಲಿ ಇಲ್ಲಿ ಇರ್ಬೇಕಂದ್ರ ದಿನ ನನ್ನನ್ನು ನಾನು ನೋಡ್ಕೊಳ್ಬೇಕು, ಅಂತ ಜಗತ್ತಿಗೆ ಹೊರಗೆ ಬರ್ಬೋದು. ಯಾವಾಗ ನಾ ಹೋಗಿ ಮಕ್ಕೋತೀನಿ ಸತ್ತು, ಗೊತ್ತೈತೆ? ಸತ್ತಾಗ ಏನಾಗ್ತದೆ, ಮಕ್ಕೊಂಡ ಮ್ಯಾಗ ಏನಾಗೈತಿ ಅಂತ ಯಾರು ಗೊತ್ತಿಲ್ಲ ಸರ್? ಜಗತ್ನಾಗ ಏನಾಗೈತಿ, ಎಲ್ಲಿ ಕರೋನಾ ಆಗೈತಿ, ಎಲ್ಲಿ ಇದಾಗೈತಿ, ಯಾರು ಸತ್ರು ಏನಾದ್ರು ಏನು ಗೊತ್ತಿಲ್ಲ, ಯಾರ್ದಾರು ಫೋನ್ ಬಂದಾಗ ಗೊತ್ತಾಗೋದು. ಬಟ್ ನಾನು ಹೋಗಿ ಬಿಟ್ಟಿರ್ತೀನಿಲ್ಲ. ಬಟ್ ಮುಂಜಾನೆ ಎದ್ದು ಸಂಜೆ ಮಠ ಏನೈತಲ್ಲ, ಈ ಮಿರರ್ ನೋಡ್ಕೊಂತ ಇರ್ತೀವಲ್ಲ, ನಮಗೆ ತಿಳುವಳಿಕೆ ಬರ್ಕೊಂತ ಹೋತಂದ್ರೆ ನಮ್ಮೊಳಗೆ ಮ್ಯಾಚುರಿಟಿ ಬರ್ಕೊಂತ ಹೋಗ್ತೈತಿ. ಪ್ರತಿಯೊಂದು ಸಿಚುವೇಶನ್, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಸ್ತು ನಾವೇನದನ್ನ ತೋರಿಸಿರ್ತೈತಲ್ಲ, ಅದಕ್ಕೆ ಯಾರು ಜಾಗೃತವಾಗಿರ್ತಾರೆ ಅವ್ರು ಒಳ್ಳೆ ಜೀವನ ಮಾಡ್ತಾರೆ, ಇಲ್ಲ ಉಳಿದವರೆಲ್ಲ ಜೀವಂತ ಇರ್ತಾರೆ. ಈ ಜಗತ್ತಿನಲ್ಲಿ ಜೀವಂತ ಇರೋರು ಬಹಳ ಜನ ಇದ್ದಾರೆ ಸರ್, ಜೀವನ ಮಾಡೋರು ಬಹಳ ಕಡಿಮೆ ಇದ್ದಾರೆ. ಎಲ್ಲರೂ ತಾತ್ಪೂರ್ತಿಕ ಹೋಗ್ತಾರೆ, ಅಷ್ಟು ಅದೇದಾ. ಕೊನೆಗೆ ಒಂದು ದಿವಸ ನಿಮಗೂ ಸನ್ಮಾನ ಮಾಡ್ತಾರೆ, ಯಾವಾಗ ರಿಟೈರ್ ಆಗ್ತಾರೆ, ಹೌದಾ? ರಿಟೈರ್ ಆದ್ರೂ ಇಂಥದ್ದು ಒಂದು ಫಂಕ್ಷನ್ ಇರ್ತೈತಿ. ಈಗ ಅವರು ರಿಟೈರ್ ಆಗ್ತಾರೆ, ಇಲ್ಲೊಬ್ರು ಬಂದು ಸ್ಪೀಚ್ ಮಾಡ್ತಿರ್ತಾರ, ಬಹಳ ಬೇಜಾರಾದವ್ರು ಅವರು ಮಾಡ್ತಿರ್ತಾರೆ. ಅವ್ರು ಹೋದ್ಮ್ಯಾಗ ಯೂನಿವರ್ಸಿಟಿ ಹೆಂಗ್ ನಡೀತಿತ್ತು ಅಂತ ಗೊತ್ತಿಲ್ಲ, ಭಾರಿ ದೊಡ್ಡ ಸ್ಟೇಟ್ಮೆಂಟ್ ಆಗ್ತದೆ. ಅವ್ರು ಇಲ್ಲದನ್ನ ಕಲ್ಪನೆ ಮಾಡ್ಕೊಳಕ್ ಸತ್ಯಕ್ಕೆ ಆಗೋದು ಅಂತ ಮಾತಾಡ್ತಿರ್ತಾರೆ. ಈಗ ಯಾರು ಗೊತ್ತಿರ್ತಾನೆ, ಅವ್ರು ಹೋದ್ ಕೂಡ ಆ ಚೇರ್ ಮೇಲೆ ಕುಂದ್ರು ಅವನ ಕೊಟ್ಟಿರ್ತಾರ, ಸ್ಪೀಚ್ ಅವನ ಕೊಟ್ಟಿರ್ತಾರ. ಹಿಂದೆಲ್ಲ ಸ್ಟ್ರಾಟಜಿ ಆಗಿರ್ತಾರೆ, ನಾವು ಹೋಗ್ಬೇಕು ನಡ್ಕೊಂಡು ಇಲ್ಲಿ ಬಂದಾಗ ಮತ್ತೆ ನಾಟಕ ಅವ್ರು ಇಲ್ಲ ಹೆಂಗ್ ನಡೀತಿತ್ತು ನಾನು ಕಲ್ಪನೆ ಮಾಡ್ಕೊಳಕ್ಕೆ. ಎಲ್ಲ ಎಂತ ಚಟುವಟಿಕೆಯಿಂದ ಕೂಡಿರ್ತಿದ್ರು ಅವ್ರ ಚಟುವಟಿಕೆಯಲ್ಲೇ ಚಾ ಕುಡಿತಾರೆ. ಎಂತ ರೀತಿ ಆಯ್ತು. ಈಗ ನಾವು ಎಲ್ಲ ನಮ್ಮ ಏನೋ ಬಳಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, ಇದರ ಪರವಾಗಿ, ಮಕ್ಕಳ ಪರವಾಗಿ ಅವರನ್ನೆಲ್ಲರೂ ಸೇರಿ ಸನ್ಮಾನ ಮಾಡೋಣ.
ಹೌದಾ? ನನ್ನ ಹೆಂಗೆ ಕುಂದಿರ್ಸಿದ್ರೆ ಹಂಗೆ ಕುಂದಿರ್ಸ್ತಾರೆ. ಆಮೇಲೆ ಒಬ್ರು ಬಂದು ಶಾಕ್ ಹಾಕ್ತಾರೆ. ಏನು ಮೆಸೇಜ್ ಏನು? ಭಾಳ ಅಡ್ಡಾಡಿದ್ದೀನಿ, ಒಂದು ಗಪ್ಪನ ಹಚ್ಕೊಂಡು ಮನೆಗೆ ಇಟ್ಟೆ ಅಲ್ಲ, ಬೇರೆ ಮೀನಿಂಗ್ ಐತಿ ಶಾಲದ್ದು, ಬಟ್ ನಾ ಇದ್ದೆ ಹೇಳತ್ತೀನಿ ನಾನು ಎಚ್ಚರಿರ್ಬೇಕಂತ. ರೈಟ್ ಸರ್, ಇಲ್ಲ ಇದಿಷ್ಟು ಇಲ್ಯೂಷನ್ ಅಲ್ಲ, ಇದು ಮಾಯ ಇಷ್ಟಲ್ಲ ಜಕೊಂಡು ಹೋಗ್ಬಿಡ್ತೈತೆ ನಮ್ಗೆ. ನಾನು ಹೆಚ್ಚೋಡಿ ಆಗಿ ನಾನೇನ್ ಮಾಡ್ತೀನಿ? ಹೌದಾ? ಬಸ್ ಸ್ಟ್ಯಾಂಡ್ ಹೋಗಿ ನಿಂದ್ರೆ ಯಾರು ಕಂಡಿರ್ತಾರೆ? ಇಲ್ಲ ಇಲ್ಲಿ 4-5 ಮಂದಿ ನೀನು ಡಿಪಾರ್ಟ್ಮೆಂಟ್ ಸುತ್ತಮುತ್ತ, ನೀ ಡಿಪಾರ್ಟ್ಮೆಂಟ್ ಬಿಟ್ಟು ಇನ್ನೊಂದು ಡಿಪಾರ್ಟ್ಮೆಂಟ್ ಯಾರು ಅಂತ ಕೇಳ್ತಾರೆ. ಎಷ್ಟು ವರ್ಷ ನಿನ್ ಸರ್ವಿಸು? 40 ವರ್ಷ. ನೀವು ಇಲ್ಲೇ ಯಾವ ಡಿಪಾರ್ಟ್ಮೆಂಟ್? ಇಲ್ಲ ರೀ ಏನ್ ಮಾಡೋದು? ನಿಂದ ಅಷ್ಟೇ 4 ಮಂದಿ ನನಗೆ ಅಷ್ಟೇ ದಿಮಾಕ್, ಅದು ಒಣ ದಿಮಾಕ್. ಹೌದೈತಾ ಸರ್? ಬೇಜಾರು ಮಾಡ್ಕೊಬೇಡ್ರಿ, ಬಟ್ ಬೇಜಾರಾದ್ರೂ ನಾ ಏನ್ ಮಾಡಕ್ಕೋದು. ಮತ್ತೆ ಇಷ್ಟೆಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗಿದ್ರು ನಾ ಏನು ಮಾಡಕ್ಕೋದು, ನೀವೆಲ್ಲ ಬಿಟ್ಟ ನಿಮ್ಗೆ. ಹೌದಾ? ಆಗಬೇಕು, ಯಾಕಂದ್ರೆ ಒಳಗೆ ಹೊಕ್ಕರೆ ಏನು ಚೇಂಜ್ ಆಗ್ತೈತಿ. ಇದು ಬರೀ ಮೋಟಿವೇಶನ್ ಇಸ್ ಟೆಂಪರರಿ ಸರ್, ರಿಯಲೈಸೇಷನ್ ಇಸ್ ಪರ್ಮನೆಂಟ್. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ರಿಯಲೈಸೇಷನ್. ಹೌದೈತಾ? ಅವ್ನು ಶಾಲೆ ಹಾಕ್ತಾರೆ, ಮುಗಿದ ಪಚ್ಚಿಗೆ ಕುದುರು ಅಂತಾರೆ. ಆಮೇಲೆ ಇನ್ನೊಬ್ರು ಅವನ ಕೈಯಾಗ ಹಣ್ಣಿನ ಬುಟ್ಟಿ ಕೊಡ್ತಾರೆ. ಏನಂತಾರು? ಮ್ಯಾಗ ಬಜ್ಜಿ ಗಿಜ್ಜಿ ತಿನ್ನಕ್ ಹೋಗೋಣ, ಅದನ್ನ ಇದನ್ನ ತಿನ್ನೋದು ತ್ರಾಸ ಆಗ್ತೈತಿ, ಹಣ್ಣು ಹಂಪಲ ತಿನ್ನ. ಅದಾದ್ಮೇಲೆ ಒಬ್ರು ಓಡಿ ಬಂದ್ರೆ ಹಾರ ಹಾಕ್ತಾರೆ. ನೀ ಬಚ್ಚಿಗೆ ಕುಂದಿರ್ಲಿಲ್ಲ, ಹಣ್ಣು ಹಂಪಲ ತಿನ್ಲಿಲ್ಲ ಅಂದ್ರೆ ನಾವೆಲ್ಲರೂ ಕುಡಿಸಿ ಮಾಲಿ ಹಾಕಕ್ ಬರ್ತೇವೆ. ಇಟ್ಟದರ ಮೆಸೇಜ್ ಇಷ್ಟ ಇದೆ. ನಾನು ನೋಡ್ಕೊಂಡಿದ್ದೀನಿ, ಅದ್ರ ಮೀನಿಂಗ್ ಬೇರೆನೂ ಐತಿ. ಸನ್ಮಾನ ಅದ್ರ ಬೇರೆ ಮೀನಿಂಗು, ನೀನು ಇನ್ನೂ ಚಲೋ ಕೆಲಸ ಮಾಡೋದೆಲ್ಲ ಐತಿ. ಬಟ್ ನೋಡೋ ದೃಷ್ಟಿ ಚೇಂಜ್ ಆದ, ಸೃಷ್ಟಿನೂ ಚೇಂಜ್ ಆಗ್ತದೆ. ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಸಮಸ್ಯೆಗಳದಾವ ನೋಡ್ಕೊಂತಾನೆ ಕುಂತಿ ಅಂದ್ರೆ ಇಲ್ಲಿ ಅವಕಾಶಗಳನ್ನು ತಪ್ಪಿಸ್ಕೊಂಡ್ಬಿಡ್ತೀವಿ. ಏನ್ ಯೂನಿವರ್ಸಿಟಿ ವಾಯ್ತು ಯಾಕಾರ ಬಂದಿ ಹಂಗ ರಿಸೈನ್ ಮಾಡು, ಹಂಗ್ಯಾಗ್ತೀರಿ ಅಂತ. ನೀರು ಅಷ್ಟು ಇಲ್ಲ ಇಷ್ಟು ಇಲ್ಲ, ಯಾಕೆ? ಇಲ್ಲೇ ಇಟ್ಟು ಸುಖ ಪಡ್ಬೇಕಲ್ಲ, ಇಲ್ಲೇ ಬಂದು ದಿನ ಬೇಜಾರು ಮಾಡ್ಕೊಳ್ಳೋದು. ಮತ್ತೆ ಬರ್ತೀರಿ ಅದಕ್ಕೆ ಇದ್ದು ಸತ್ತಂಗಲ್ಲ. ಮಸ್ತ್ ಯೂನಿವರ್ಸಿಟಿ ಪಾ, ನಿನ್ನೊಂದು ಸಮಸ್ಯೆ ಬಂದಿತ್ತ, ಇವತ್ತೊಂದು ಬರ್ತೈತಿ, ನೋಡೇ ಗುರುತಡಿ ಏನಾಗ್ತೈತಿ. ನೀನ್ ಹಿಂಗೆಲ್ಲ ಮಾಡಿ ಕಡಿಗೆ ಒಂದ್ ಕಡೆ ಮುಗಿಸಿದ್ರಲ್ಲ, ಅದ್ ಕೆಲಸ ಮಾಡಿದ್ವಿ ನಾ. ಈ ಮಾತಾಡ್ಕೊಂಡು ದಿನ ಹುರುಪಿರ್ತೈತಿ. ಗೊತ್ತೈತಾ ಸರ್? ಇಲ್ಲಿ ಹುರುಪಿಲ್ಲ ಅಂದ್ರೆ ಸಂಜೆ ಮುಂದೆ 30 ಮಗ್ಗಿ ಎನ್ಸಕ್ ಚಾಲು ಮಾಡ್ತೀವಿ. 30 ಮಗ್ಗಿ ಏನ್ ಸರ್ ಅದು? 30, 60, 90. ಮತ್ತೆ ಹೆಂಗಪ್ಪ, ಮತ್ತೆ ಇವತ್ತು ಕಾನ್ಫರೆನ್ಸ್ ಆಗೈತಿ, ಮತ್ತೆಲ್ಲ ಅವರೇ ನೋಡ್ಕೊತಾರೆ, ನಾವು ಮಾಡ್ಬೇಕು. ಬಹಳ ಮಂದಿ ಅರ್ಥ ಬಂದಿರ್ತಾರೆ. ಸಂಜೆ ಮುಂದೆ ಮುಂಜಾನೆ ಕಾನ್ಫರೆನ್ಸ್ ಯಾರು ಇಂಟ್ರೆಸ್ಟ್ ಇಲ್ಲ, ಸಂಜೆ ಮುಂದೆ ಇವತ್ತು ಏನಾಗುತ್ತೆ? ಗೊತ್ತಾಯ್ತಾ? ಯಾಕೆ ಅದ ಕಡೆ ಹೋಗ್ತೇವೆ? ನಾವು ಸುಖ ಪಟ್ಟು ಭಾರಿ ಒಂದು ಅಚೀವ್ಮೆಂಟ್ ಆಗೈತಿ, ಅದಕ್ಕೆ ಸಾಯಂಕಾಲ ಹೋಗಿ 30 ಮಗ್ಗಿ ಮಾಡಿ ಅಂದ್ರೆ ಒಂದು ಕಾಂಗ್ರ್ಯಾಚುಲೇಷನ್. ಭಾಳ ಬೇಜಾರು. ಏನ ಹಿಂಗಾಕೈತಿ ಅಂದ ಕಡೆ ಮರ ಬೇಜಾರು ಒಳಗ ನಾಯಿ ಬೇದಂಗ ಈ ಕಾಮೆಂಟ್ ಎಲ್ಲ ನೀ ಏನ್ ಮಾಡಿದ್ರಿ? ಹೊಳ್ಳಿ ಹೇಳ್ಬೇಕು ಬೇಡ, ಹೊಳ್ಳಿ ಒದರ್ಬೇಕು ಬೇಡ ಹಂಗೆ ಹಂಗೆ ಆಗ್ತಿತ್ತು. ಭಾಳ ಬೇಕು. ಹೌದಾ? ಈಗ ಎಲ್ಲರಿಗೂ ಬೇಕಾಗ್ತಾರ ನಾವು ಇವ್ರು ಕಾಮೆಂಟ್ ಸಮಾಧಾನ ಮಾಡ್ಕೋಬೇಕಲ್ಲ. ಈಗ ಎಲ್ಲ ಮೊನ್ನೆ ಅವಂಗೂ ಬೇಡ, ನಿಮ್ಗೂ ಬೇಡ. ಹೌದಾ? ಮತ್ತೆ ಏನ್ ಬೇಜಾರಾಯ್ತು? ಹೋಗಿ ನಡಿ ಎಲ್ಲ ಸಪ್ತಾಪುರ ಕಡೆ ಬೇಡ, ದೂರ ಹೋಗ್ಬಿಟ್ಟು. ಸರ್, ದಿಸ್ ಈಸ್ ಎಸ್ಕೇಪಿಂಗ್ ಫ್ರಮ್ ಲೈಫ್. ಜೀವನನ ಫೇಸ್ ಮಾಡಲಾರ್ದೆ ಯಾವಾಗ ಬಹಳ ದುಃಖ ಇರ್ತದೆ ಅಂತ ಫೇಸ್ ಮಾಡ್ಬೇಕು ಸರ್. ಅದೇ ನಮ್ಗೆ ಸ್ಟ್ರೆಂತ್ ಕೊಡೋದು. ನೋಡ್ರಿ, ಎಲ್ಲಿ ಅಡ್ವೈಸ್ ಕೊಡ್ತೀವಿ ಹೇಳ್ತಾರೆ ನಾವು. ಯಾರು ಇನ್ನೊಬ್ರಿಗೆ ಅಡ್ವೈಸ್ ಯಾವಾಗ ಕೊಡ್ತೀವಿ? ಯಾವಾಗ ಆ ಸಮಸ್ಯೆಯಿಂದ ನಾವು ಪಾರಾಗಿದ್ದಾಗ ಮಾತ್ರ ಅಡ್ವೈಸ್ ಕೊಡ್ತೀವಿ. ಆ ಹುಡುಗ ಬಂದಿರ್ತಿಲ್ಲ, ಯಾರೋ ಒಬ್ರು ಹೊಟ್ಟಾಗಿ ಮದುವೆ ಆಗಿ ಬಂದಿರ್ತಾರೆ ಅವರು. ಯಾಕೆ ಹಿಂಗ್ಯಾಕದಿ ಅನ್ಕೊಳ್ಳಿ, ನಾನು ಹೇಳ್ತು ಅಂತ ಆಯ್ತಲ್ಲ, ಬಾಯ್ ನೀ ಯಾಕೆ ಹೇಳ್ತಿ? ನೀನ್ ಹೆಂಗಿನೂ ಒಂದು ಟೈಪ್ ನಾನು 10 ವರ್ಷ ಮ್ಯಾನೇಜ್ ಮಾಡತ್ತೀನಿ ಗೊತ್ತಾ, ಬಾಯ್ ನಾ ಹೇಳ್ತೀನಿ ಇಷ್ಟ ಇರೋದು. ಹೌದು, ಇಲ್ಲ ನಿನಗೆ ಅನುಭವ ಇಲ್ಲ ಅಂದ್ರೆ ಇನ್ನೊಬ್ರಿಗೆ ಅಡ್ವೈಸ್ ಮಾಡ್ತೀರಿ? ಇಲ್ಲ, ಅನುಭವ ಇದ್ದಿದ್ದಕ್ಕೆ ಇನ್ನೊಬ್ರಿಗೆ ಅಡ್ವೈಸ್ ಮಾಡ್ತೀವಿ. ಅದಕ್ಕೆ ಎಷ್ಟು ಸಮಸ್ಯೆಗಳು ಬರ್ತಾವೆ ಜೀವನದಲ್ಲಿ, ಅಷ್ಟು ನಮ್ಮನ್ನು ಗಟ್ಟಿ ಮಾಡಿ ಮುಟ್ಟು. ಅದಾಯ್ತಾ ಸರ್? ಅದಕ್ಕೆ ನಂದೊಂದು ರಿಕ್ವೆಸ್ಟ್ ಏನೈತಂದ್ರೆ, ನೀವು ಭಾರಿ ದೊಡ್ಡ ಕೆಲಸ ಮಾಡಕತ್ತೀರ ಅಂತ ಮುಖ ಗಂಟು ಹಾಕೊಂಡು ಅಡ್ಡಾಡಕ್ ಹೋಗ್ಬಿಟ್ರಿ ಅಷ್ಟೇ. ಏನು ಅಂಡರ್ಸ್ಟ್ಯಾಂಡ್? ಭಾಳ ಮಾಡಕ್ ಹೋಗ್ಬೇಡಿ. ಓಕೆ, ಭಾಳ ಕೆಲವರು ನಕ್ಕೊಂತ ಇದಾರೆ. ಬಟ್ ಯಾವಾಗಲ್ಲಿ ವೈಸ್ ಚಾನ್ಸಲರ್ ಚೇಂಬರ್ ಕಡೆ ಹೋಗ್ತೀವಿ ಅಂದ್ರೆ ಆ ಒಂದು ಏರಿಯಾ ಹೋಗ್ತೀವಿ, ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ, ಒಂದು ಮುಖದಾಗ ನಗು ಇಲ್ಲಪ್ಪ. ನೆಕ್ಸ್ಟ್ ಮಿನಿಟಿಗೆ ಸ್ಯಾಟಲೈಟ್ ಹಾರಿಸ್ತಿರ್ತಾರಲ್ಲ, 10, 9, ಆ ಟೆನ್ಷನ್ನಾಗ ನೀವು ಸತತ ಫೈಲ್ ತಗೊಂಡು ಕೂತ್ರೆ ಹೆಂಗ್ ಆಗ್ತೈತಿ? ಆಸ್ ಇಟ್ ಇಸ್ ಮಕ್ಕಳು ಹೊರಗಡೆ ಟೆನ್ಷನ್ ಆಗ್ಯದ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಯದ. ಭಾರತದಲ್ಲಿ
ಒಂದು ಕೋಟಿ ಯುವಕರು ಪ್ರತಿ ವರ್ಷ ಓಕೆ ಗ್ರಾಜುಯೇಟ್ಸ್ ಆಗ್ತಾರೆ. ಪೋಸ್ಟ್ ನಾಳೆ ಏನು ಕನ್ವೊಕೇಶನ್ ಅಂತೇವಲ್ಲ, ಹಿಂಗೆ ಎಲ್ಲ ಪೂರ ಭಾರತದಲ್ಲಿ ತಗೊಂಡಾಗ ಈ ವರ್ಷ 1 ಕೋಟಿ ಯುವಕರು, ಆಲ್ಮೋಸ್ಟ್ 1300 to 1400 ಯೂನಿವರ್ಸಿಟೀಸ್, 60,000 ಪ್ಲಸ್ ಕಾಲೇಜಸ್, ಎಲ್ಲ ಕಡೆಯಿಂದ 1 ಕೋಟಿ ಯುವಕರು ಹೊರಗಡೆ ಬರ್ತಾರೆ. ಅದರಲ್ಲಿ ಜಾಬ್ ಹೋಗೋರು, ಸ್ವಂತ ಉದ್ದಿಮೆ ಮಾಡೋರು ಓನ್ಲಿ 7-8%. ಅಂದ್ರೆ 7 ಇಂದ 8 ಲಕ್ಷ ಜನ, 92 ಲಕ್ಷ ಜನ ಮಾರ್ಕೆಟ್ನಲ್ಲಿದ್ದಾರೆ. ಇವತ್ತು ಕರ್ನಾಟಕ ಯೂನಿವರ್ಸಿಟಿಯಿಂದ ಸಪ್ತಾಪುರ ಬಾವಿ ದಾಟಿ ಮುಂದೆ ಕರ್ನಾಟಕ ಕಾಲೇಜ್ ಮಟ್ಟ ಹೋದ್ರೆ ನಿಮ್ಗೆ ಎಲ್ಲ ಡ್ರಗ್ಸ್ ಸಿಗ್ತವೆ. ಸಾರಿ ಟು ಸೇ. ಯಾಕೆ ಮಕ್ಕಳು ಡ್ರಗ್ಸ್ ಕಡೆ ಹೋಗ್ತಿದ್ದಾರೆ? ಯಾಕೆ ಅವರು ಏನು ರಿಲೇಶನ್ಶಿಪ್ ನಾಗ ಹೊಂಟಾರೆ? ಯಾಕಂದ್ರೆ ಖಾಲಿ ಇದ್ದಾರೆ. ಮನಸ್ಸಿನ ಲಕ್ಷಣ ಏನ್ ಸರ್? ನನ್ಗೇನೋ ಇಂಟ್ರೆಸ್ಟಿಂಗ್ ಕೊಡೋದಿತ್ತು, ಏನು ಮಾಡಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ದಾರೆ? ಇತ್ತ ಕಡೆ ಹೋದೆ, ಅತ್ತ ಕಡೆ ಹೋದೆ, ಆದ್ ಮಾಡಿದೆ, ಇದು ಮಾಡಿದೆ, ರೀಲ್ ತೆಗಿದೆ, ಇದನ್ನ ನೋಡಿದೆ, ಮೊಬೈಲ್ ನೋಡಿ ಕೆಟ್ಟವ್ರು ಹುಡುಗರು. ಯಾಕೆ ನೋಡಾಕತ್ತಾರೆ ಮೊಬೈಲ್? ಅವ್ರ ಕಡೆ ಕೆಲಸ ಇಲ್ಲ. ಏನು ಅಂಡರ್ಸ್ಟ್ಯಾಂಡ್ ಸರ್? ನೀವು ಬರೀ ಒಂದು ದೃಷ್ಟಿಕೋನದಿಂದ ನೋಡೋಕ್ಬಿಟ್ರಿ, ಹುಡುಗರು ಹಾಳಾಗ್ಯಾವ್ರಿ, ಯೂತ್ ಹಾಳಾಗ್ಯಾವ್ರಿ, ಇವತ್ತು ಹಿಂಗಾಗಿ ಅದು ಒಪ್ಪುದಿಲ್ಲ. ಅಗಾಧವಾದ ಶಕ್ತಿಯಿಂದ ನಮ್ಗಿಂತ ನೆಕ್ಸ್ಟ್ ಜನರೇಷನ್ ಸಿಕ್ಕಾಪಟ್ಟೆ ಪವರ್ಫುಲ್ ಅದಾರ ಅವರು. ದೇ ಆರ್ ಬೆಟರ್ ಅವಾರ್ಡ್ ದನ್ ಅಸ್, ರೈಟ್? ಬಟ್ ಅದಕ್ಕೊಂದು ಎಲ್ಲಿ ಡೈರೆಕ್ಷನ್ ಸಿಗ್ತಾ ಇಲ್ಲಲ್ಲ, ದಟ್ ಈಸ್ ವೈ ದೇ ಆರ್ ಮಿಸ್ಸಿಂಗ್ ದ ಟ್ರ್ಯಾಕ್. ಗೊತ್ತಾಯ್ತಾ ಸರ್? 12-13 ವರ್ಷದ ಮಕ್ಕಳು ಇವತ್ತು ತಾಯಿ ಬೈದ್ಲು ಅಂತ ಹೇಳಿ ಓಕೆ ಕಿಟಕಿಗೆ ಉರುಳು ಹಾಕೋತಾವ ಅಂದ್ರೆ ಎಷ್ಟು ಬೇಜಾರಾಗ್ತದೆ. ಎಲ್ಲಿ ಹೋದ್ರೆ ನೀವು ಹಾಕೊಂಡು ನೋಡ್ರಿ ಅಂತ ಎಲ್ಲರೂ ಇದನ್ನ ಹಾಕೊಂಡಿರಲಿಲ್ಲ, ರೈಟ್? ಒಂದೇನೋ ದಾರ ತಗೊಂಡ್ರಿಂದ ಕಟ್ಕೊಂಡು ನೋಡ್ರಿ ಸಂಜೆ ಮುಂದೆ ಎಷ್ಟು ತ್ರಾಸ ಆಗ್ತಿದ್ವಿ. ಆ ಹುಡುಗರು 12-13 ವರ್ಷದ ಹುಡುಗರು ಹಗ್ಗ ಹಾಕೊಂಡು ಅದು ಕಿಟಕಿಗೆ ಹಾಕಿ ಜಕ್ಕೋತಾಳ, ತನ್ನನ್ನೇ ಸಾಯ್ಕೊಂಡು ಎಷ್ಟು ಪೇನ್ ಆಗಿರ್ಬೇಕು ಆ ಮಗುವಿನಲ್ಲಿ. ಅದಿರ್ಲಿ, ಅಂತ ಪೇನ್ ಆದಾಗ ಯಾರ್ಯಾರು ಮುಂದೆ ಹೇಳ್ಕೋಬೇಕಂತ ಇರ್ಬೇಕಲ್ಲ, ಅಂತವ್ರು ಯಾರು ಸಿಗ್ಲಿಲ್ವಾ ಈ ಸಮಾಜದಲ್ಲಿ? ಇನ್ನೊಂದು ಮೈಸೂರು ಹತ್ರ ಒಂದು ಪಟ್ಟಣ, ಹೌದಾ? 2 ಹುಡುಗರು, ಒಂದು 10th ಸ್ಟ್ಯಾಂಡರ್ಡ್, ಒಂದು 9th ಸ್ಟ್ಯಾಂಡರ್ಡ್. 10ನೇ ಹುಡುಗ, 9th ಸ್ಟ್ಯಾಂಡರ್ಡ್ ಹುಡುಗಿ. ಬಹಳ ಭಯಾನಕ ಕಥೆಗಳಿಲ್ಲ, ನಾವು ಹಿರಿಯರು ಇರೋದ್ರಿಂದ ನಿಮ್ಗಿಂತ ಹೇಳ್ತಾ ಇದ್ದೇನೆ. ಇಬ್ರು ಒಂದೇ ಸ್ಕೂಲಿಗೆ ಹೋಗ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಚೆನ್ನಾಗಿ ಜೀವನ ನಡೆದಿದೆ. ಬಟ್ ಏನೋ ಜೀವನದಲ್ಲಿ ಏನ್ ಘಟಿಸ್ತವೆ ಅದಕ್ಕೇನು ಕಾರಣ ಇಲ್ಲ, ಯಾವಾಗ ಏನೋ ಘಟಿಸ್ಬಿಡುತ್ತೆ. ಆ 2 ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಫಾರ್ಮಸಿಗೆ ಹೋಗ್ತಾರೆ. ಅಲ್ಲಿ ಯಾರೋ ದುಷ್ಟಶಕ್ತಿಗಳು ಇವತ್ತಿದ್ದಾವೆ ಜಗತ್ತಿನಲ್ಲೆಲ್ಲ. ಇವು ಕರ್ಕೊಂಡು ಹೋದ್ರು, ಅವ್ರಿಬ್ರು ನಗ್ನ ಮಾಡಿದ್ರು. ಇಬ್ರು ಅಣ್ಣ ತಂಗಿ, 8, 10, 11, 10ನೇ ಮತ್ತು 9ನೇ ಅಣ್ಣ ತಂಗಿ, ಒಬ್ಬರು ಮುಂದೊಬ್ರು ನಗ್ನ ಆಗೋದು ಎಷ್ಟು ಪೇನ್ ಆಗಿರ್ಬೇಕು ಆ ಮಕ್ಕಳಿಗೆ. ಆದ್ರೆ ಅಷ್ಟೇ ಅಲ್ಲ, ಒಬ್ಬರ ಮೇಲೆ ಒಬ್ರು ಮಲಗಿಸಿದ್ರು, ಅದನ್ನ ವಿಡಿಯೋ ಮಾಡಿದ್ರು, ಅದೇ ಮಕ್ಕಳಿಗೆ ತೋರಿಸಿದ್ರು. ನೀ ಏನಾದ್ರೂ ಆ ಹುಡುಗಿನ ದಿನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ವೈರಲ್ ಮಾಡ್ತೇವೆ ಅಂತ ಹೇಳಿ. ಮಕ್ಕಳಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಿಮ್ಮಪ್ಪ ಉರುಳು ಹಾಕೋತಾನೆ, ನೀವು ನೋಡಿದ್ರಂತ ಹೇಳಿದಕ್ಕೆ ಆ ಹುಡುಗ ದಿನ ಹುಡುಗಿ ಕರ್ಕೊಂಡ್ ಬಂದು ಎಷ್ಟು ತ್ರಾಸಿಂದ ಅನ್ನ ತಂಗಿನ ಒಳಗೆ ಕಳಿಸ್ತಿರ್ಬೇಕು ಹೇಳಿ. ಎಷ್ಟು ಜುಮ್ಮಂತಿತ್ತು ಒಳಗೆ. ನನಗಂತೂ ಒಳಗಡೆ ತ್ರಾಸ. ಅದ್ ಒಳಗೆ ಅನ್ನ ಚೀರಾಡ್ಬೇಕು. ಈ ಪೂರ ಮೈ ತುಂಬಾ ಚೀರ್ಕೊಂಡು ಎಲ್ಲ ಹೊಡ್ಕೊಂಡೆ ತಲೆ ಹೋಗಿ ಹೊಡೆದೈತಿ, ಕೈ ಹೊಡ್ಕೊಂಡೆ, ಏನ್ ಮಾಡ್ಬೇಕು? ಬಾಡಿಗೆ ಹೋಗ್ಬಿಟ್ಟೈತಿ, ಏನು ಹೆಲ್ಪ್ಲೆಸ್ ಅಲ್ಲ. 3 ದಿವಸ ಕರ್ಕೊಂಡು ಹೋಗಿದ್ದಾನೆ, ಹುಡುಗಿಗೆ ನಡಿಲಿಕ್ಕೆ ಬರ್ತಾ ಇಲ್ಲ. 3ನೇ ದಿವಸ ಅನ್ನ ತಡ್ಕೊಳ್ಳಾರ್ದೆ ನನ್ನ ತಂಗಿಗೆ ಏನು ನಾನು ಉಪಯೋಗ ಆಗಿಲ್ಲ ಅಂತ ಹೇಳಿ ಉರ್ಲಕ್ಕೊಂದು ಸತ್ಬಿಟ್ಟು, ಪಾಯ್ಸನ್ ತಗೊಂಡು ಸತ್ಬಿಟ್ಟು, ಅನ್ನ ಸತ್ತ ಅಂತ ಎಲ್ಲರೂ ಅಲ್ಲಿ ಅವ್ರ ಅಪ್ಪ ಅವೆಲ್ಲ ಓಡೋದ್ರಲ್ಲೇ ಇಲ್ಲಿ ಹುಡುಗಿ ಕಡೆ ಇಕ್ಕಿ. ಮತ್ ನಾವು ಒಬ್ಬಕ್ಕೆ ಇದ್ರೆ ಎಲ್ಲರೂ ನಂಗೆ ಕೇಳ್ತಾರೆ ಏನಾತಂತೆ. ಬರ್ದಿಕ್ ಸತ್ತ ನಾವ, ಈಗಿನೂ ಪಟ ಬರ್ಲಿ ಏನೇನಾಗೈತೆ ಅಂತ ಬರೆದು ಈಗಿನೂ ಸತ್ತು. 2 ಹುಡುಗರು ಕಳ್ಕೊಂಡಿಲ್ಲ. ನಂದೊಂದೇ ಒಂದು ಪ್ರಶ್ನೆ ಗೊತ್ತಾಯ್ತಾ? ದುಷ್ಟಶಕ್ತಿಗಳು ಇವೆಲ್ಲ ಬಿಟ್ಟು ಇವೆರಡೂ ಮಕ್ಕಳಿಗೆ ಈ ಜಗತ್ತಿನಲ್ಲಿ ಒಬ್ರು ಸಿಗ್ಲಿಲ್ವಾ? ಅಪ್ಪಾಜಿ ಹಿಂಗ ಆಗ್ತಿದ್ರಿ, ಯಾವಾಗೇ ನಮ್ದು ಹಿಂಗಾಗಿ, ಕಾಕ ಹಿಂಗಾಗಿ, ಅಣ್ಣ ಹಿಂಗಾಗಿ, ಟೀಚರ್ರಿ ಹಿಂಗಾಗಿ, ಒಬ್ಬರು ನನ್ನ ಮಗ ಸಿಗಲಿಲ್ಲ. 2 ಸತ್ತು. ಅದಕ್ಕೆ ಗೆಳೆಯರೆ, ನಿಮ್ಗೆ ಹೇಳೋದೇನಂದ್ರೆ, ನೀವು ಶಾಲೆ ಆಗಿರೋದು ಅದು ಇಂಪಾರ್ಟೆಂಟ್ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ತಮ್ಮ ಮಕ್ಕಳಿಗೆ ಅಟ್ಲೀಸ್ಟ್, ಯೂನಿವರ್ಸಿಟಿ ಮಕ್ಕಳಿಗೂ ಇರಬೇಕು, ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಯು ಶುಡ್ ಬಿ ಅಪ್ರೋಚಬಲ್, ಅವೈಲಬಲ್ ಆ್ಯಂಡ್ ಲವಬಲ್. ಮಕ್ಕಳಲ್ಲಿ ಜೀವನದಲ್ಲಿ ಬಹಳ ಕಷ್ಟ ಬಂದಾಗ ಮೊದಲು ಅವ್ರಿಗೆ ನೆನಪಾಗಬೇಕಾಗಿತ್ತು ಅವರ ಅಪ್ಪ ಅವ್ವ. ಗೊತ್ತಾಯ್ತಾ ಸರ್? ಆಗಿಲ್ಲ ಅಂದ್ರೆ ನಿಮ್ಮ ಮಗಳಿದ್ದಾಳಮ್ಮ, ಅವಳಿಗೆ ಏನು ಪ್ರೌಢಾವಸ್ಥೆಗೆ ಬಂದಿದ್ದಾಳೆ, ಅವಳ ಜೀವನದಲ್ಲಿ ಏನೋ ಒಂದು ಘಟಿಸ್ತಾ ಇದೆ, ಏನೋ ಒಂದು ಟೆನ್ಷನ್ ಆಗ್ತಾ ಇದೆ, ಅವಳು ಯಾವೇ ಅಂತ ನಿನ್ ಕಡೆ ಬಂದು ಹೇಳಿದ್ರೆ ನೀ ಅವ್ವ, ಇಲ್ಲ ಅಂದ್ರೆ ನೀ ಕೇರ್ ಟೇಕರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ನಾನು ಆಸ್ ಎ ಸೈಕೋಥೆರಪಿಸ್ಟ್, ಆಸ್ ಎ ಸೈಕಾಲಜಿಸ್ಟ್, ಆಸ್ ಎ ಕೌನ್ಸಿಲರ್, ನಾನು ದಿನ ಕೇಸಸ್ ನೋಡ್ತಾ ಇದ್ದೆ. ಏನು ಅಂಡರ್ಸ್ಟ್ಯಾಂಡ್ ಸರ್?
ಇನ್ನೊಂದು ಕೇಸ್ ಹೇಳ್ತೀನಿ, ಮಕ್ಕಳು ವಿಡಿಯೋ ನೋಡ್ತಾರೆ ಅವ್ರು ಏನ್ ನೋಡ್ತಾರೆ ಅವ್ರನ್ನ ಅತ್ಯಂತ ಆತ್ಮೀಯ ಗೆಳೆಯ ಸರ್. He came and told me like, because I studied in Science School Bijapur, he studied in Science School Bijapur. Okay, he came ಭಾಳ ಸಲಿಗೆಯಿಂದ ಬಂದ, ನನ್ನ ಮಗ ಲೇಪ ಅವ್ನಿಗೆ ಹೇಳೋ ಸ್ವಲ್ಪ ಏನಾಗಿತ್ತು ನಿನ್ನ ಮಗಿಗೆ ನೋಡ 9ನೇ ತನಕ ಈಗ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗ್ತೇನೆ ಅಂತ ಹತ್ತನೇ ಯಾವ ಕಳಿಸ್ತಾನೆ ನಾನು ಹೇಳಿ ಸಾಕಾಗಿ ಗೊತ್ತ ಇನ್ನಾಗ ಒಂದೆರಡು ಭಾಷೆ ಹೋಗ್ತೀನಿ ಬಟ್ ನಿನ್ನ ಕಡೆ ಕರ್ಕೊಂಡು ಬಂದೀನಿ ಅವ್ನು ಹೆಂಗಾರ ಮಾಡಿ ಕನ್ವಿನ್ಸ್ ಮಾಡು. ನಾ ಹೇಳಿದೆ ನಾ ಕನ್ವಿನ್ಸರ್ ಅಲ್ಲಪ್ಪ, ನಾ ಕೌನ್ಸಿಲರ್ ಅಂತ. ಅದನ್ನೆಲ್ಲ ಹೇಳಕ್ಕೋಬೇಡ ಮಗನ, ಜಗತ್ತಿಗೆ ಏನು ಹೇಳ್ಬೋದು, ನನ್ನ ದೋಸ್ತ ನನ್ನ ಮಗನ ನೋಡಿಸು ಹೋಗ್ಬಾರ್ದು ನೋಡಿ. ಆಗ ನಾವು ಹುಡುಗ ಮಾತಾಡಕತ್ತೇನ ಏನಾಗ್ತಿದೆ ಅಂಕಲ್ ರೀ ನೀವೇನು ಹೇಳಕ್ಕೋಗ್ರಿ, ಬಟ್ ಕ್ಲೋಸ್ ಅಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಅಂಕಲ್ ನೀವೇನು ಹೇಳಕ್ಕೋಗ್ರಿ, ನೀವು ಎಲ್ಲರೂ ಕೌನ್ಸಿಲಿಂಗ್ ಮಾಡಿದ್ರೆ ನಮ್ಗೇನು ಮಾಡಕ್ಕೋಗ್ರಿ. ಓಕೆ, ನನಗೆ ಹೋಗೋದಕ್ಕೆ ಏನಾರ ಮಾಡ್ರಿ, ನಮ್ಮ ಅಪ್ಪಗೆ ಹೇಳ್ರಿ ಅವಂಗ ಕೌನ್ಸಿಲಿಂಗ್ ಮಾಡಿ. ಹಂಗಲ್ಲ, ಆಗೈತೆ ಏನು ಪ್ರಾಬ್ಲಮ್ ಐತೆ, ನಿಮ್ಮ ಅಪ್ಪ ಭಾಳ ಕಿಟಿ ಮಾಡ್ತಾನೆ ಗುರುಗುರು ಅಂತ ಮೊದಲಿಂದ ಹಂಗಲ್ಲ ನಾವು. ಹೌದಾ, ಆಕ್ಚುಲಿ ಆರ್ಮಿ ಒಳಗೆ ಜಾಯ್ನ್ ಆಗಬೇಕಿತ್ತು, ತಪ್ಪು ಸಿವಿಲಿಯನ್ ಒಳಗೆ ಬಂದಾನೆ, ಅದಕ್ಕೆ ಅದೇ ಕ್ವಾಲಿಟಿ ಇತ್ತು, ಅವಾಗ ಗುರುಗುರು ಅಂತಿರ್ತಾನೆ. ಅದೆಲ್ಲ ಇಲ್ರಿ ಅಂಕಲ್, ಮತ್ತೆ ನಿಮ್ಮ ಅವು ಭಾಳ ಕಿಟಿ ಮಾಡ್ತಾನೆ. ಇಲ್ರಿ ನಮ್ಮ ಅವ್ನು ಮತ್ತೆ ಏನು ಪ್ರಾಬ್ಲಮ್ ಅದ, ನೀನು ಏನು ಕೇಳಿದ್ದೇನೆ, ಸೈಕಲ್ ಕಿಡಿದ್ದು ಏನು ಕೇಳಿದ್ದು ಕೊಡ್ಸಿಲ್ಲ ನಿನಗೆ ಏನು ಇಲ್ರಿ ಅಂಕಲ್ ನಾನು ಸಪ್ರೇಟ್ ರೂಮ್ ಐತಿ ಎಲ್ಲ ಕೊಟ್ಟರೆ ಏನು, ಮತ್ತೆ ಆದ್ರೂ ನಾವು ಏನು ಮಾಡೋರಿಂತ ಹುಡುಗಿಗೆ ನಾ ಇಂಥ ಕಡೆ ಕುಂತು ಮಾತಾಡ್ತಿದ್ದೆ. ಎದ್ದು ಅವನ ಬಾಜುಗೆ ಹೋಗಿ ಕೂತ್ಕೊಂಡೆ. ಐ ಶುಡ್ ಬಿ ಅಪ್ರೋಚಬಲ್, ಅವೈಲಬಲ್, ಲವಬಲ್. ಅವನ ಜೀವನದ ಸತ್ಯವನ್ನು ನಾನು ಮುಂದೆ ಹೇಳ್ಬೇಕಂದ್ರೆ ನಾನು ಅದಕ್ಕೆ ಯೋಗ್ಯನೇ ಇರಬೇಕಲ್ಲ. ಮಕ್ಕಳು ಏನು ಹೇಳೋದೇ ಇರಲಿ, ಮನ್ಯಾಗ ಹೇಳೋದಿಲ್ಲ, ನೀ ಯೋಗ್ಯ ಇಲ್ಲ ಅಂತ ಅಷ್ಟೇ ಸಿಂಪಲ್ ಅದ, ನಿರೇನದ ಗೊತ್ತಾಯ್ತಾ. ಯಾರಾದ್ರೂ ಹೇಳ್ತಾರೆ ನನ್ನ ಮುಂದೆ ಬಂದು ಹೇಳೋದಿಲ್ಲ, ಮತ್ತೆ ನೀವು ಮೊದಲಿಂದ ಹಂಗೆ ಗುರು ಅನ್ಕೊಂತಾನೆ ಅದಿ. ಇಟ್ ಇಸ್ ನಾಟ್ ಗುಡ್ ಟು ವರ್ಕ್ ಸರ್. ನಿನ್ ನಿರೇನದ ನಿಮ್ಗೆ ಏನು ಬಂದು ಹೇಳಾಗ್ತದೆ, ನಿನ್ನ ನೋಡೋ ಸಮಸ್ಯೆ ಐತಿ, ಒಪ್ಕೊಂತಾರೆ. ದಿಸ್ ಇಸ್ ಕಾಲ್ಡ್ ಓಕೆ ಸೆಲ್ಫ್ ಅನಾಲಿಸಿಸ್. ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಏನಾಗ್ತದೆ, ಯಾಕೆ ನನ್ನ ಜೊತೆ ಹಿಂಗೆ ಜನ ಮಾಡ್ತಾರೆ, ಇಲ್ರಿ ಯೂನಿವರ್ಸಿಟಿಗೆ ಎಲ್ಲ ಮಂದಿ ನನ್ನ ಜೊತೆ ಹಂಗೆ ಮಾಡ್ತಾರೆ, ನಿಂದು ಪ್ರಾಬ್ಲಮ್ ಐತಿ, ಬರೀ ಅವ್ರನ್ನಷ್ಟ ಬೇರೆ ಹೋಗೋಣ. ಗೊತ್ತಾಯ್ತಾ. ಸೊ ಮುಂದೆ ಅವ್ನು ಹುಡುಗಕ್ಕೆ ಇರ್ಲಪ್ಪಿ ಅದು ನಿನ್ಗೆ ನೀನು ಕಳಿಸ್ಬೇಕಲ್ಲ, ನಾ ಕಳಿಸ್ತೀನಿ, ಬಟ್ ನನ್ಗೆ ಕರೆಕ್ಟ್ ಸತ್ಯ ಬೇಕು. ಮುಂದೆ ಅವ್ನು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ದೆ, ಮುಂದೆ ಓಪನ್ ಅಪ್ ಆಗ್ತದೆ. ಇಲ್ರಿ ಅಂತಲ್ಲ, ನಾ ಏನಂದ್ರೆ ನಾ ಭಾಳ ಮೊಬೈಲ್ ನೋಡ್ತೇನೆ ರೀ, ಸಿಕ್ಕಾಪಟ್ಟಿ ಮೊಬೈಲ್ ನೋಡ್ತೇನೆ ರೀ. ನೋಡ್ತಾ ಬಿಡು, ನಿನ್ನ ವಯಸ್ಸವ್ರು ಎಲ್ಲರೂ ನೋಡ್ತಾರೆ, ಅದ್ರಾಗಿದೆ ಹೇಳಿದ್ದೆ ಅಂತ ಬಿಡ್ಬೇಕಾಗಿತ್ತು. ಅಯ್ಯೋ ಅದು ಬಿಡೋದಿದ್ರೆ ನಾನೇ ಹೇಳ್ಕೊಡ್ತೀನಿ ನಿಮ್ಗೆ, ಯಾಕಂದ್ರೆ ವಿ ನೋ ಲೈಕ್ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಸ್, ವಿ ವರ್ಕ್ ವಿತ್ ನಿಮ್ಯಾನ್ಸ್. ಓಕೆ, ಡಾಕ್ಟರ್ ಏನು ನಮ್ಮ ಸಿ ಆರ್ ಚಂದ್ರಶೇಖರ್ ಸರ್ ಜೊತೆ ನಮ್ದೆಲ್ಲ ಒಂದು ಬಳಗ, ನಾ ಸೋಮೇಶ್ವರು, ಸಿ ಆರ್ ಚಂದ್ರಶೇಖರು, ಖರ್ಜಿ ಸರ್, ಎಲ್ಲರೂ ಒಂದು ಬಳಗ ಮಾಡಿ ವಿ ಆರ್ ಟ್ರೈ ಟು ಹೆಲ್ಪ್ ಪೀಪಲ್ ಲೈಕ್ ಚಿಲ್ಡ್ರನ್. ಸೊ ನಾನು ಹೇಳ್ತೀನಿ, ನಿಮ್ಗೆಲ್ಲ ಹೇಳ್ತೀನಿ, ಕೌನ್ಸಿಲಿಂಗ್ ಮಾಡ್ತೀನಿ, ನೀನು ಹೆಂಗೆ ಬಿಡ್ಬೇಕಂತ ಹೇಳ್ಕೊಡ್ತೀನಿ, ನಾನು ಮೊಬೈಲ್ ಡಿ ಅಡಿಕ್ಷನ್ ಹೆಂಗೆ ಮಾಡ್ಬೇಕಂತ ನೀನು ಹೇಳ್ಕೊಡ್ತೀನಿ ನಾನು. ಅದನ್ನೆಲ್ಲ ನೀನು ಆದಾಗ್ರಿ ಅಂತೆಲ್ಲ ನಿಮ್ಗೆ ಹೇಳುದು ಕೇಳಿದ್ರಿಪ್ಪ, ನಾನು ಒಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಕಳಿಸ್ತೀನಿ, ಮತ್ತೆ ನೀವು ಹೇಳಕತ್ತೀರಿ ನೋಡಿ. ಇಲ್ಲ ಅದೇ ಥರ ಇಲ್ಲ, ಇಲ್ಲ ಅಂತ ನಾನು ಭಾಳ ನೋಡ್ತೀನಿ ಮೊಬೈಲ್, ರಾತ್ರಿ 2 ಗಂಟೆ 3 ಗಂಟೆ ಮಟ್ಟ ನೋಡ್ತೀನಿ. ಅದೇ ಸರ್ ಅದೇ ಮುಂದೆ ಏನಿಲ್ಲ ಮತ್ತೆ ಇಲ್ಲ ರೆಸಿಡೆನ್ಷಿಯಲ್ ಅಲ್ಲೇ ರೆಸಿಡೆನ್ಷಿಯಲ್ ಸ್ಕೂಲ್ ಕಳಿಸಿದ್ರೆ ನಿನಗೆ ಮೊಬೈಲ್ ಹಾಕಿ ಕೊಡ್ತಾರೋ, ನಿನಗೆ ಮೊಬೈಲ್ ಇಲ್ಲ, ನನಗೆ ಅದ ಬೇಕಾಯ್ತು ಅಂತ ನಾವು ಕಾನ್ಫ್ಲಿಕ್ಟಿಂಗ್, ಪೂರಾ ಕಾನ್ಫ್ಲಿಕ್ಟಿಂಗ್. ಅವ್ನು ಮೊಬೈಲ್ ಭಾಳ ನೋಡ್ತೇನೆ ಅಂತ, ನಾ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗ್ತೇನೆ ಅಂತ, ನನ್ನ ಮೊಬೈಲ್ ಬೇಡ ಅಂತ. ಏನಾಗ್ತೈತಿ ಇವ್ನು ಮುಂದೆ ಕೇಳ್ತಾ ಹೋದ, ಇಲ್ರಿ ಅಂತೆಲ್ಲ ನಾ ಭಾಳ ನೋಡ್ತೀನಿ ರೀ, ಮತ್ತು ನಾ ಇಂಥದ್ದು ಭಾಳ ನೋಡ್ತೇನೆ, ಅಂದರೆ ಅಶ್ಲೀಲವಾದದ್ದನ್ನು ಭಾಳ ನೋಡ್ತಾನೆ, ನಾವು ನಗ್ನ ದೇಹಗಳನ್ನು ನೋಡ್ತಾನೆ. ಹೌದಾ, ನೋಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ನಿಂಗೆ ಅದು ಪಾಸ್ ಆಗ್ತಿತ್ತು, ಹೊರಮಾಡ ಆದರೂ ಆಗ್ತೈತಿ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ಗೊತ್ತಿತ್ತು ನಮ್ಗೆ ಸೊಲ್ಯೂಷನ್ ಅದ ನಮ್ಮ ಕಡೆ ಮಾಡೋಣ. ಹಂಗಲ್ರಿ ಅಂತಲ್ಲ, ನೀನು ಹೇಳೋದು ಕೇಳೋದು ನನಗೆ ಆಗುದಿಲ್ಲ ರೀ ಅಂತ, ನನಗೆ ಒಟ್ಟು ರೆಸ್ಟೆನ್ಸ್ ಏನು ಆಗ್ತೈತಿ ಹೇಳಿ. ಇಲ್ರಿ ಅಂತಲ್ಲ, ನಾನು ಇಷ್ಟು ನೋಡೇನಲ್ರಿ, ಅವ್ನು ಹೇಳುದಾಯ್ತು ಹಿಂಗೆ ಅಂತ ಹೇಳುದು, ಇಷ್ಟು ನೋಡೇನಲ್ರಿ, ನಮ್ಮ ಅವ್ವನ್ನ ನಮ್ಮ ತಂಗಿ ನೋಡಿದ್ರೆ ನನಗೆ ಅಂಥ ಫೀಲಿಂಗ್ಸ್ ಅದ. Can you understand the seriousness of what is happening in education? It is not subjects, sir, now. Subjects artificial intelligence will teach. I have a course, just day before yesterday, artificial intelligence in Kannada ಅಂತ ನಾನು ಅನೌನ್ಸ್ ಮಾಡಿದ್ದಕ್ಕೆ just 299 rupees announced. ಓಕೆ, ಒಂದು ದಿವಸದಲ್ಲಿ 900 ಅಡ್ಮಿಷನ್ಸ್ ಆಗಿದ್ದಾವೆ ಆನ್ಲೈನಲ್ಲಿ. ನನಗೆ ಇವತ್ತು 17,000 ವಿದ್ಯಾರ್ಥಿಗಳಿದ್ದಾರೆ 10 ದೇಶಗಳಲ್ಲಿ, ಎಲ್ಲ ಕನ್ನಡದಲ್ಲಿ ಕೋರ್ಸ್. ಗೊತ್ತಾಯ್ತಾ ಸರ್, ಅಷ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಟೇಕ್ ಓವರ್ ಸೋ ಮೆನಿ ಥಿಂಗ್ಸ್. ನನಗೆ ಏನು ಬೇಕಂತ ಟ್ಯೂಟರ್ ಕೊಡ್ತಿತ್ತು ಅದು, ನನಗೆ ಎಂಥ ಧ್ವನಿಯ ಟೀಚರ್ ಬೇಕು, ಎಂಥ ವ್ಯಕ್ತಿತ್ವ ಇರಬೇಕು. ಶಾರುಖ್ ಖಾನ್ ಫಿಸಿಕ್ಸ್ ಕಲಿಸ್ಲಿಲ್ಲ ಅಂತ ಹೇಳ್ರಿ, ಇನ್ನೊಂದು ವರ್ಷ ಶಾರುಖ್ ಖಾನ್ ವಿಲ್ ಟೀಚ್ ಫಿಸಿಕ್ಸ್, ಓಕೆ, ಟು ಯುವರ್ ಚೈಲ್ಡ್, ಅಂಡ್ ಚೈಲ್ಡ್ ಕ್ಯಾನ್ ಗೋ ಟು ಅಮೆಜಾನ್ ಅಂಡ್ ಬೈ ಶಾರುಖ್ ಖಾನ್. ಗೊತ್ತಾಯ್ತಾ, ಈಗ 2 ಟ್ಯೂಟರ್ಸ್ ಬಂದು ಸರ್, ಈಗ ಟೀಚರ್ಸ್ ಹೆಚ್ಚಾಗಿಲ್ಲ ಮುಗಿದು ಹೋಗ್ತದೆ. ಐ ಡೂ ಲಾಟ್ ಆಫ್ ಐ ವರ್ಕ್ ವಿತ್ 138 schools ನಾವು. ಓಕೆ, ಆಲ್ಮೋಸ್ಟ್ 4,000 ಟೀಚರ್ಸ್ ನನ್ನ ಸ್ಮೈಲ್ ಗ್ಲೋಬಲ್ ಟೀಚರ್ಸ್ ಯೂನಿವರ್ಸಿಟಿ ಕೆಳಗಡೆ, ಐ ಮೀನ್ ಟೀಚರ್ಸ್ ಅಕಾಡೆಮಿ ಕೆಳಗಡೆ ಟ್ರೈನಿಂಗ್ ಮಾಡ್ತಾರೆ, ಫ್ಯೂಚರ್ ಟೀಚರ್ ಅಂತ ಹೇಳಿ. ನಾನು ನೋಡ್ತಾ ಇರೋದೇನಂದ್ರೆ, ಟೀಚರ್ಸ್ ಹೆಚ್ಚಾಗಿಲ್ಲ ಅಂದ್ರೆ ದೇ ವಿಲ್ ರಿಪ್ಲೇಸ್. ಸೋ ಸಿಂಪಲ್.
ಯಾಕಂದ್ರೆ ಇವತ್ತಿನ ಜನರೇಷನ್ ಮಕ್ಕಳಿಗೆ ಮೊಬೈಲ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮನುಷ್ಯರಿಗಿಂತ ಹೆಚ್ಚಿಗೆ ಮೊಬೈಲ್ ಬಹಳ ಚೆನ್ನಾಗಿತ್ತು. ನಮ್ಮ ಟೈಮ್ನಾಗ ಹಂಗಿಲ್ಲ, ಇದ್ರೆ ಫಿಸಿಕಲ್ ಟೀಚರ್ ಇದ್ರೆ ಮಜಾ ಬರ್ತಿತ್ತು ಅಂತ ಹೇಳ್ತೀವಿ, ಹೌದಿಲ್ಲ? ಸೊ ನಿಮ್ಮ ಮಕ್ಕಳು ಮೊಬೈಲ್ ಬಿಡಿಸು 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 ಅಂತಾರಲ್ಲ, ನನಗೆ ಅದು ಒಪ್ಪಿಗೆ ಇಲ್ಲ. ಮೊಬೈಲ್ನಾಗ ಅವ್ರಿಗೆ ಏನ್ ನೋಡ್ಬೇಕಂತ ಹೇಳಿ ಅದನ್ನ ಬಿಡಿಸಿ ಅವ್ರನ್ನ ಇರ್ರೆಲೆವೆಂಟ್ ಮಾಡಬೇಡ್ರಿ ಹೊಸ ಜಗತ್ತು, ಗೊತ್ತಾಯ್ತಾ ಸರ್? ಬಟ್ ಇಲ್ಲಿ ನೋಡಿ, ಈ ಮಗು ಸಿಕ್ಕಾಕೊಂಡಿದೆ. ಸ್ವಂತ ತಾಯಿನ ತಂಗಿನ ನೋಡಿದ್ರೆ ನಂಗೆ ಅಂತ ಫೀಲಿಂಗ್ ಬರ್ತವ್ರಿ ಅಂತಲ್ಲ. ನಾ ಮನ್ಯಾಗ ಇದ್ರಿ ಏನೋ ತಪ್ಪು ಮಾಡ್ತೇನ್ರಿ, ಆದ್ಮೇಲೆ ನಾನು ತಡ್ಕೋಕಾಗ್ರಿ ಅಂತಲ್ಲ, ಅದನ್ನ ನಾನು ಹೊರಗೆ ಹಾಕ್ತೀನಿ. ನಾನು ರೊಕ್ಕ ಕೊಟ್ಟು ಅವ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ದೆ, ದಿರ್ ನೋ ಅದರ್ ಸೊಲ್ಯೂಷನ್. ಅವ್ರ ಮನೆಗೆ ಎಲ್ಲರೂ ಸಿಟ್ಟಿಗೆ ನಾನು ನನ್ನ ಗೆಳೆಯ ಅಂತೂ ಏನ್ರಿ ನಮ್ಮ ಜೀವನ ಮಾಡಿದ್ಲೆ, ಮಗನೊಬ್ಬನಲ್ಲಿ ಕಳ್ಸ್ಕೊಡ್ತೇನೆ ಅಂತ ಹೇಳಿ ಮಾತಾಡಲಿಲ್ಲ. 3-4 ತಿಂಗಳು ಮಾತಾಡಲಿಲ್ಲ ನನ್ನ ಜೊತೆ. ಆಮೇಲೆ ಒಂದು 3-4 ತಿಂಗಳು ಆದ್ಮೇಲೆ ನಾನು ಫೋನ್ ಮಾಡಿದೆ, ಏ ಬಾರು ಅನ್ಲೆ ಭಗವಾನ್ ನನಗೆ ಬೈತಾನ. ಅವ್ರ ಅವನು ಬೈತ ನನಗೆ, ನನ್ನ ಫ್ರೆಂಡನ್ನ ಅವ್ವ, ಏನ್ಪ ಇಬ್ರು ನೀವು ಗೆಳೆಯರು ನನ್ನ ಜೀವನ ಮಾಡಿದ್ವಾ, ನನ್ನ ಮೊಮ್ಮಗನ ನಾನು ದೂರ ಮಾಡಿದ್ದೆ ಅಂತ ಇನ್ನೂ ಬೈದು. ಬಟ್ ಸಮ್ಟೈಮ್ಸ್ ಯು ಶುಡ್ ಟೇಕ್ ಡಿಸಿಷನ್. ಬಟ್ ಆಫ್ಟರ್ ದ್ಯಾಟ್ ಅವ್ನು ಕರೆದು ಹೇಳಿದೆ, ಹಿಂಗಾಗಿತ್ತು ದೋಸ್ತ ಅಂತ. ಅವ್ನ ಕಣ್ಣ ನೀರು ನಮ್ಮಂದು ಹೇಳಿದೆ, ಮನೆ ಹೆಣ್ಮಕ್ಳು ಹೇಳ್ಬಾರ್ಲಿದ್ನ ಅವ್ರು ತಡ್ಕೋತಾಂಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ತರ್ಕ ಬೇರೆ, ಹಿಂಗ್ಯಾಕಾತ್ ಹಂಗ್ಯಾಕಾತ್, ನಾ ಏನು ತಪ್ಪು ಮಾಡಿದ್ದೆ ಅಂತ ಹೇಳಿ ಚಾಲು ಆಗ್ಬಿಡ್ತೀನಿ. ಸೊ ನಾ ಏನು ಹೇಳತ್ತೀನಿ, ದೇರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಔಟ್ಸೈಡ್. ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ. ಎರಡನೇದು ಟೆಕ್ನಾಲಜಿ ಕಮಿಂಗ್ ಇನ್ ಸೋ ಬಿಗ್ ವೇ. 86 ಮಿಲಿಯನ್ ಜಾಬ್ಸ್ ಹೋಗೋವಿದ್ದಾವೆ, ಅದ್ರಲ್ಲಿ ನಿಮ್ದು ಇರ್ಬೋದು, ಗೊತ್ತಾಯ್ತಾ ಸರ್? ಡೋಂಟ್ ಥಿಂಕ್ ಗೌರ್ಮೆಂಟ್ ಜಾಬ್ಸ್ ಅಂದ್ಕೊಂಡು ಭಾಳ ಸೆಕ್ಯೂರಿಟಿ ಇಟ್ಕೊಳಕ್ ಹೋಗ್ಬಿಡಿ ಸರ್. ಎವ್ರಿಥಿಂಗ್ ವಿಲ್ ಗೆಟ್ ಔಟ್ಸೋರ್ಸ್ಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎವ್ರಿಥಿಂಗ್ ವಿಲ್ ಗೆಟ್ ಔಟ್ಸೋರ್ಸ್. LIC ಅಂತ ಕ್ಯಾಶ್ ರಿಚ್ ಕಂಪ್ನಿನ ಇವತ್ತು ಔಟ್ಸೋರ್ಸ್ ಆಗಿದೆ ಅಂದ್ರೆ ಒಂದು ಯೂನಿವರ್ಸಿಟಿ ಎಂಪ್ಲಾಯ್ಸ್ ಯಾಕೆ ಔಟ್ಸೋರ್ಸ್ ಆಗೋ? ಓಕೆ, ಐ ಡೋಂಟ್ ನೋ ಲೈಕ್ ವಾಟ್ ಐ ಆಮ್ ಟಾಕಿಂಗ್, ಬಟ್ ಐ ವಿತ್ ಲಾಟ್ ಆಫ್ ರಿಸರ್ಚ್ ಆಮ್ ಟಾಕಿಂಗ್. ಯಾಕಂದ್ರೆ ಇಂಡಸ್ಟ್ರಿ ಜೊತೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. 86 ಮಿಲಿಯನ್ ಜಾಬ್ಸ್ ವಿಲ್ ಗೋ, 97 ಮಿಲಿಯನ್ ಹೊಸ ಜಾಬ್ಸ್ ಬರ್ತವೆ. ಆ ಹೊಸ ಜಾಬ್ಸ್ಗೆ ನೀವು ರೆಡಿ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ದಿಸ್ ಇಸ್ ಅ ವೆರಿ ಹಾರಿಬಲ್ ಟೈಮ್ ಅಂಡ್ ಎ ವಂಡರ್ಫುಲ್ ಟೈಮ್. 2025 to 2030 ಏನಿದೆನಾ, ಭಾರಿ ಇಂಪಾರ್ಟೆಂಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ಹ್ಯುಮ್ಯಾನಿಟೀಸ್. ಈ ಒಂದು 5 ವರ್ಷದಲ್ಲಿ ನೀವು ಎಚ್ಚರ ಆಗಬೇಕು, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಆಗಬೇಕು, ಎಜುಕೇಶನ್ ಬಗ್ಗೆ ಎಚ್ಚರ ಆಗಬೇಕು. ಇಲ್ಲ ಅಂದ್ರೆ ಸರ್ ನಾವು ಏನೋ ಒಂದು ಕಳ್ಕೊಳ್ಳೋದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಲೈಕ್ ವಾಟ್ ಇಸ್ ದ ಬಿಗ್ಗೆಸ್ಟ್, ಭಾರಿ ದೊಡ್ಡ ಮಿರಾಕಲ್ ಏನು ಗೊತ್ತಾ? ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮಿಕ್ಸ್ಚರ್ ಹೊಸದೇನು ಬಂದಿದೆ ಗೊತ್ತಾ? ಡೆತ್ ಆಫ್ ಡೆತ್ ಬೈ 2045. ಸಾವಿನ ಸಾವು 2045. ಮುಂದೆ 2045 ಮೇಲೆ ಜನ ಸಾಯೋದಿಲ್ಲ. ಆ ಟೆಕ್ನಾಲಜಿ ಬರ್ತಾ ಇದೆ. ನಾವೆಲ್ಲಿದ್ದೇವೆ ಇನ್ನು? ನಾವಿನ್ನೂ ಮಿರ್ಚಿ ಚಾನ ಕೂಡ್ತೇವೆ. ನಾ ಯಾಕೆ ಇಲ್ಲೇ ಮತ್ತೆ ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ರೀ ಮಿರ್ಚಿ ಚಾ ಅಂದ್ರೆ? ನೀವು ಅಲ್ಲೇ ಕೂತ್ರೆ ಮಕ್ಕಳನ್ನು ಅಲ್ಲೇ ಜಗ್ತೀರಿ ಅಂತ ನಂದೊಂದು. ಅಲೌ ದಮ್ ಟು ಫ್ಲೈ ನಾವು, ಬಿಕಾಸ್ ದೇ ಆರ್ ರೆಡಿ ಟು ಫ್ಲೈ. ಬಟ್ ಸಂಸ್ಕಾರ ಕೊಟ್ಟು ಅವ್ರು ಕಳಿಸಿ. ಗೊತ್ತಾಯ್ತಾ? ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಜಗತ್ತಿನಲ್ಲಿ ದೊಡ್ಡ 2 ಸಮಸ್ಯೆ ಹೇಳಿ ಅಲ್ಲಿ ಕ್ಲೋಸ್ ಇಟ್ ಲೈಕ್. 2 ಸಮಸ್ಯೆಗಳಂದ್ರೆ ಸಂಬಂಧ ಮತ್ತು ಸಂಪರ್ಕ. ಇವೆರಡೂ ಅಂತರ ಗೊತ್ತಾಗ್ತವೆ. ಯಾವುದ್ರ ಜೊತೆ ಸಂಬಂಧ ಬೆಳೆಸಬೇಕು, ಯಾವುದ್ರ ಜೊತೆ ಸಂಪರ್ಕದಲ್ಲಿರಬೇಕು, ಇದು ನಮಗೆ ತಪ್ತಾ ಇದೆ. ಬಹಳ ಮಂದಿ ಪಾಲಕರು ತಮ್ಮ ಕಾರ್ಯಕ್ಷೇತ್ರದ ಜೊತೆ, ತಮ್ಮ ಗೆಳೆಯರ ಜೊತೆ ಸಂಬಂಧ ಬೆಳೆಸಿದ್ದಾರೆ, ಮನೆಯ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಹಳ ಜನ ತನ್ನ ಹ್ಯಾಬಿಟ್ಸ್ ಏನಿದಾವಲ್ಲ ಅದ್ರ ಜೊತೆ ಸಂಬಂಧ ಬೆಳೆಸಿದ್ದಾರೆ. ಇಲ್ಲಿ ಏನ್ ಮನೆಯಲ್ಲಿ ಒಂದು ಜಾಯ್ ಕೊಡಬೇಕು, ತನ್ನ ಕಾರ್ಯಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು, ಅದರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಬಹಳ ಜನ ಓಕೆ ತಮ್ಮ ಒಂದು ಜಾಬ್ ನಲ್ಲಿ ಸಂಬಂಧ ಇಲ್ಲ, ಅಲ್ಲಿ ಸಂಪರ್ಕ ಐತಿ. ಹೊರಗಡೆ ಈ ಕರ್ನಾಟಕ ಯೂನಿವರ್ಸಿಟಿ ಬಿಟ್ಟು ಹೊರಗಡೆ ಬಿಸ್ನೆಸ್, ಅದು ಇದು, ಶೇರ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಅದ್ರ ಜೊತೆ ಸಂಬಂಧ ಬೆಳೆಸಿದ್ದಾರೆ. ಈ ಚೇರ್ ಮೇಲೆ ಕುಂತರು ಅದರದೇ ವಿಚಾರ. ತಪ್ಪೇನಿಲ್ಲ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ಮಲ್ಟಿಪಲ್ ಟಾಸ್ಕ್ ಮಾಡಿ. ಬಟ್ ಇಲ್ಲಿ ಸಂಬಂಧ ಬೆಳೆಸಬೇಕು. ಸಂಬಂಧ ಯಾವಾಗ ಬರುತ್ತೆ ಅಂತಂದ್ರೆ, ಯಾವಾಗ ಸಂಬಂಧ ಬರ್ತದೆ ಅಂದ್ರೆ ಸರ್, ಮತ್ತೆ 2 ವಿಷಯ ಇದ್ದಾವೆ, ವಾದ ಮತ್ತು ಸಂವಾದ. ಏನ್ ಅಂಡರ್ಸ್ಟ್ಯಾಂಡ್ ಸರ್? ಈ ಜೀವನದಲ್ಲಿ 2 ಇದ್ದಾವೆ, ವಾದ ಮತ್ತು ಸಂವಾದ. ವಾದ ಮಾಡಕತ್ತಿ ಅಂದ್ರೆ, ವಾದ ಬಂದಿದ್ದೆ ಅಂದ್ರೆ, ವಾದದಲ್ಲಿ ಏನಿದೆ ಅಂದ್ರೆ ನಾನು ಅಂತಿದ್ದೆ, ನನಗೆಲ್ಲ ಗೊತ್ತೈತಿ ಅಂತೈತಿ, ನಾನು ತೋರಿಸ್ತೀನಿ ಅಂತಿದ್ದ, ನಾ ಹೆಂಗಾರ ಮಾಡಿ ಕೇಳ್ತೀನಿ ಅಂತಿದ್ದದು ವಾದ. ಹೌದಾ? ನಾನು ಅನ್ನೋದು ವಾದದಲ್ಲಿ, ಸಂವಾದದಲ್ಲಿ ನಾವು ಅನ್ನುತ್ತೆ. ಏನು ಅಂಡರ್ಸ್ಟ್ಯಾಂಡ್ ಸರ್? ನೀವೀಗೇನು ಅಸೋಸಿಯೇಷನ್ ಅವರಿದ್ದೀರಾ, ಇದರಲ್ಲೇ ಒಬ್ರು ಯಾರಾದ್ರೂ ನಾನು ಅಂತ ಚಾಲು ಮಾಡಿದ್ರೆ ನೀವು ಹೊರಟು ನಾವು, ಅದು ಸಂವಾದ. ನಾನಿಲ್ಲಿ ತೋರಿಸ್ತೇನೆ ಅಂದ್ರೆ ವಾದ. ನಾ ಇಬ್ರು ಕೂಡ ನೋಡೋದು ಬಾ ಅಂದ್ರೆ ಸಂವಾದ. ನಾ ಗೆದ್ದಾಗ ಗೆಲ್ತೀನಿ ಅಂತಂದ್ರೆ ವಾದ. ನಾ ಇಬ್ರು ಕೂಡ ಗೆಲ್ಲೋಣ ಬಾ ಅಂದ್ರೆ ಸಂವಾದ.
ಯಾವಾಗ ಸಂವಾದ ಇರುತ್ತೆ, ಇನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇನೆ ನಾನು, ಯಾಕಂದ್ರೆ ಇದನ್ನೇ 2 ತಾಸು ಕ್ಲಾಸ್ ಕೊಡ್ತೀನಿ ನಾನು. ಸಂವಾದ ಇರುತ್ತೆ, ಅವಾಗ ಸಮ್ಮತಿ ಬರುತ್ತೆ. ನೀವೆಲ್ಲ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಸರ್. ಸಮಸ್ಯೆಗಳು ಬಂದಾಗ ಸಂವಾದದಲ್ಲಿ ತೊಡಗಿ, ವಾದಕ್ಕೆ ಬೀಳಕ್ ಹೋಗ್ಬೇಡ್ರಿ. ಗೊತ್ತಾಯ್ತಾ? ಅದರಲ್ಲಿ ಇವತ್ತಿನ ವೃತ್ತಿ ಒಳಗಡೆ ಹಸ್ತಾವು ಉಲ್ಟಾ ಬೀಳ್ತಾವ. ಗೊತ್ತಾಯ್ತಾ? ಸಂವಾದ ಇದ್ದಾಗ ಸಮ್ಮತಿ ಬರುತ್ತೆ. ಸಮ್ಮತಿ ಇದ್ದಲ್ಲಿ ಓಕೆ ಸಹಕಾರ ಸಿಗುತ್ತೆ. ಆ ಸಹಕಾರ ಜೊತೆ ಸ್ವಲ್ಪ ಸಂಸ್ಕಾರ ಹಾಕಬೇಕು, ಅದ್ರ ಜೊತೆ ಸ್ವಲ್ಪ ಸಾಹಸ ಮಾಡಬೇಕು. ಗೊತ್ತಾಯ್ತಾ ಸರ್? ಇವು 5 ಬಹಳ ಇಂಪಾರ್ಟೆಂಟು. ಸಂವಾದ, ಸಮ್ಮತಿ, ಸಹಕಾರ, ಸಂಸ್ಕಾರ, ಸಾಹಸ. ಇವು 5 ಗುಣಗಳು ಇರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಇದು. ಸಾಹಸ ಬಂದ ತಕ್ಷಣ ಯಾವಾಗ ಇವು 5 ಗುಣಗಳು ಸೇರ್ಕೊಳ್ತವೆ, ಆವಾಗ ಜೀವನದಲ್ಲಿ ಸಮೃದ್ಧಿ, ಸಂತೃಪ್ತಿ ಮತ್ತು ಸಂತೋಷ ಇರುತ್ತೆ. ಯಾವಾಗ ಸಮೃದ್ಧಿ, ಸಂತೃಪ್ತಿ, ಸಂತೋಷ ಇರುತ್ತೆ, ಸಮಾಧಾನ ಇರುತ್ತೆ. ಅಲ್ಟಿಮೇಟ್ಲಿ ಜೀವನದ ಉದ್ದೇಶ ಏನಪ್ಪ ಅಂದ್ರೆ ಸಮಾಧಾನದಿಂದ. ಸಮಾಧಾನ ಯಾವಾಗ ಬರುತ್ತೆ ಅಂದ್ರೆ ಸಂವಾದ ಮಾಡಿದಾಗ. ಸಂವಾದ ಮಾಡಿದಾಗ ಏನ್ ಸಿಗುತ್ತೆ? ಸಂಬಂಧ. ರೈಟ್ ಸರ್? ಸೊ ನಂದೊಂದೇ ಒಂದು ಮೆಸೇಜ್ ಏನಂದ್ರೆ ಸಂವಾದ ಮಾಡಿ ಸ್ಟಾರ್ಟ್ ಮಾಡಿ, ವಾದಕ್ಕೆ ಬೀಳಕ್ಕೆ ಹೋಗಬೇಡಿ. ಓಕೆ, ಜಗತ್ತಿನ ಜೊತೆ ಆಗಲಿ, ನಿನ್ನ ಜೊತೆ ಆಗಲಿ, ನಿನ್ನ ಜೊತೆನೂ ನೀವು ಸಂವಾದ ಮಾಡಬೇಕು. ಆಮೇಲೆ 2ನೇದು, ಬಿ ಅವೈಲಬಲ್, ಅಪ್ರೋಚಬಲ್ ಅಂಡ್ ಲವಬಲ್. ನಿಮ್ಮವ್ರಿಗೆ ಆಗಲಿ, ಹೊರಗಿನವ್ರಿಗೆ ಆಗಲಿ, ಸಮಸ್ಯೆ ಇದ್ದಾಗ ನಿನ್ನ ಕಡೆ ಬಂದಿರ್ತಾರೆ, ನಕ್ಕೊಂತ ಚೆನ್ನಾಗಿ ಮಾತಾಡುವ. ಗೊತ್ತೈತಿ ನಿನ್ ಕೆಲಸ ಆಗುದಿಲ್ಲ ಅಂತೇಳಿ 2 ನಿಮಿಷ ಕುಂದಿರ್ಸಿ, ಆಗ್ತಿರ್ಪ ಧೈರ್ಯ ಕಳ್ಕೊಬೇಡ ಅಂತ ಅಂದ್ರೆ ಸಂಜೆ ಮುಂದೆ ಸುಸೈಡ್ ಮಾಡ್ಕೊಳ್ತಾ. ಯಾರು ನಿನ್ ಕಡೆ ಬಂದಾರ ಅಂತ ಗೊತ್ತಿಲ್ಲ. ಇವಾಗ ನಿನ್ನಿಂದ ಅದು ಆಗಬಾರ್ದು. ಸತ್ತ ಅನ್ಕೂಳೆ ಬಂದಿದ್ರಿ ಅವ್ನು ನಿನ್ನೆ ಅಂತ ಹೇಳುದಿಲ್ಲ, ಯಾಕಂದ್ರೆ ನೀನು ಹಿಡ್ಕೊಂಡು ಹೋಗ್ತಾರೆ ಪೊಲೀಸರು. ಹೌದಾ? ಸೊ ಅದಕ್ಕೆ ಅದು ಬಿಟ್ಬಿಡುದು, ಅಲ್ಲಿಗೆ ಸೈಲೆಂಟ್. ಬಟ್ ಒಳಗಡೆ ಕೊರಗ್ತಿದ್ದಲ್ಲ. ರೈಟ್ ಸರ್? ಬಹಳ ಮಂದಿ ದುಃಖದಾಗದಾರ, ಬಹಳ ತ್ರಾಸನಾಗದಾರ, ಬಹಳ ಸ್ಟ್ರಗಲ್ನಾಗದಾರ. ಈಗ ಅದಕ್ಕೆ ದಯಮಾಡಿ ವಾದಕ್ಕೆ ಬಿಡ್ಬೇಡ್ರಿ, ಸಂವಾದ ಮಾಡಿ ಸಂಬಂಧ ಬೆಳೆಸ್ರಿ. ಓಕೆ, ದೆನ್ ಸಮಾಧಾನದಿಂದ ಇದ್ರಿ ಅಂದ್ರೆ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಯೂನಿವರ್ಸಿಟಿ ವಿಲ್ ಫ್ಲರಿಶ್ ಲೈಕ್ ಎನಿಥಿಂಗ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ. ವಿ ಹ್ಯಾವ್ ಎ ಬಿಗರ್ ರೋಲ್ ಟು ಪ್ಲೇ. ಐ ಆಮ್ ಆಲ್ವೇಸ್ ದೇರ್. ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಮೈ ಬೆಸ್ಟ್. ರೈಟ್? ಸೊ ನಾ ಏನ್ ಹೇಳ್ತೇನೆ, ಯಾವಾಗ ಇದನ್ನ ನಾನು ಅನ್ಕೊಳ್ತೇವೆ ಬ್ಯೂಟಿಫುಲ್ ಥಿಂಗ್ಸ್ ಆಗ್ತದೆ. ಒಂದ್ ದಿವಸ ಸಾಯುದೈತೈತ್ರಿ. ಹೌದಾ? ನಾವೆಲ್ಲರೂ ಸಾಯ್ತೀವಿ. ಸತ್ತಾಗ ನಮ್ಮ ಸಲುವಾಗಿ ಯಾರು ಆಡ್ಬೋದು. ಇದನ್ನ ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಹೌದಾ? ಹೋರಿ ಹಳ್ಳ್ಯಾಗ ಹೋರಿ, ಯಾವಾಗ ಸತ್ತಲ್ಲಿ ಹೆಣ ನಡತಿರ್ತೈತಿ, ಸುತ್ತಲೂ ಜನ ಕುಂತಿರ್ತಾರೆ. ಹೌದಾ? ಒಬ್ಬಕ್ಕೆ ಅಳ್ತಿರ್ತಾಳ. ಏನಂತ ಅಳ್ತಿರ್ತಾಳಕಿ? ಬಂಗಾರದ ಬಳಿ ಕೊಡಿಸ್ತೇನೆ ಅಂದಿದ್ದೆಲ್ಲೋ ಸತ್ತೆಲ್ಲೋ ಅಂತ. ಅಂದ್ರೆ ನೀ ಸತ್ತಿನ ಬಂಗಾರದ ಬಳಿ ಕೊಡ್ಸೋರು ಯಾರು? ಮೊಮ್ಮಕ್ಕಳು ಕೊಡ್ತೇನೆ ಅಂದಿದ್ದೆಲ್ಲೋ ಸತ್ತು. ಬ್ಯಾರ ಆದ್ಮೇಲೆ ಸಾಯ್ತಿದ್ದೆಲ್ಲೋ ಅಲ್ಲ. ನೋಬಡಿ ಇಂಟ್ರೆಸ್ಟೆಡ್ ಇನ್ ಯು. ಗೊತ್ತಾಯ್ತಾ? ಅದಕ್ಕೆ ನಾವು ಒಂದು ದಿವಸ ಸಾಯೋರೆ. ಅದಕ್ಕೆ ದಳವೇಂದ್ರರು ಬಹಳ ಚೆನ್ನಾಗಿ ಹೇಳಿದ್ರು. ಏನಂದ್ರೆ, ನಾನು ಸಾವಿಗೆ ಅಂಜೋದಿಲ್ಲ, ಯಾಕಂದ್ರೆ ನಾ ಇದ್ದಾಗ ಅದು ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ಸೊ ಸಾವಿಗೆ ಅಂಜಾಕ್ ಹೋಗ್ಬೇಡ್ರಿ. ನಾನು ದೊಡ್ಡ ಸ್ವಾಮಿಗಳ ಬಗ್ಗೆ ಹೇಳಾಕ್ತೀನಿ, ಒಟ್ಟು ನಿಮ್ಗೆ ತಿಳ್ಕೊಬೇಡ್ರಿ. ನಾನು ಒಳಗೆ ತ್ರಾಸ ಅದಾವ, ಅದಕ್ಕೆ ನಿಮ್ಗೆ ಹೇಳಾಕ್ತೀನಿ. ಯಾಕಂದ್ರೆ ಸ್ವಲ್ಪ ಜಾಗೃತ ಆಗ್ಬಿಟ್ಟು ನೀವೆಲ್ಲರೂ ಓದಿರಿ ಸರ್. ನೀವು ಭಾಳ ಚಲೋ ಕೆಲಸ ಮಾಡಿರಿ, ಭಾಳ ಮಂದಿ ನೀವು ಅನುಕೂಲ ಮಾಡ್ಕೊಡ್ತೀವಿ. ಬಟ್ ಭಾಳ ಒತ್ತಡ ಬಂದಾಗ ನಮ್ಮನ್ನ ನಾವು ಕಳ್ಕೊಳ್ತೀವಿ. ನಾನು ಕಳ್ಕೊಳ್ತೀನಿ. ದಯಮಾಡಿ ಕಳ್ಕೊಬೇಡ್ರಿ. ಯಾಕಂದ್ರೆ ಕಳ್ಕೊಳ್ಳೋ ಸಮಯ ಅಲ್ಲಿದ್ದು ಎಲ್ಲರೂ ಕೂಡಿ ಏನಾದ್ರು ಮಾಡೋ ಸಮಯ ಇದೆ. ಯಾಕಂದ್ರೆ ಸಮಾಜದಲ್ಲಿ ಬಹಳ ಕಷ್ಟಗಳಿದ್ದಾವೆ. ಅನ್ಎಂಪ್ಲಾಯ್ಮೆಂಟು, ಡೈವರ್ಸಸ್ಸು, ಮನೆ ಸಮಸ್ಯೆ, ಹೆಲ್ತ್ ಪ್ರಾಬ್ಲಮ್ ಬಹಳ ಇದ್ದಾವೆ. ಈಗ ನಾವು ಯಾವಾಗ ಶಿಕ್ಷಣ ಕ್ಷೇತ್ರದಲ್ಲಿದ್ದೇವೆ, ನಾವು ಸ್ವಲ್ಪ ಸಮಾಧಾನದಿಂದಿದ್ದು ಸಂಬಂಧ ಬೆಳೆಸಿ ಸಂವಾದ ಮಾಡ್ತಾ ಇದ್ರೆ ಐ ಥಿಂಕ್ ಸಮಾಜಕ್ಕೆ ಬಹಳ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ. ನನಗೆ ಗೊತ್ತಿದೆ ಈ ಅಸೋಸಿಯೇಷನ್ದವರು ಎಲ್ಲ ಸೇರ್ಕೊಂಡು ನೀವು ಮಾಡ್ತೀರಾ. ಅದು ಈಗ ವಿ ಹ್ಯಾವ್ ವಂಡರ್ಫುಲ್ ಲೀಡರ್. ಓಕೆ, ಐ ಕೀಪ್ ಫಾಲೋವಿಂಗ್ ಯು ಸರ್, ಬಟ್ ಐ ಡೋಂಟ್ ಕಮ್. ಬಟ್ ವಿ ಹ್ಯಾವ್ ವಂಡರ್ಫುಲ್ ಲೀಡರ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಬಹಳ ಇಂಟೆಲೆಕ್ಚುಯಲ್ ಎಲ್ಲ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಗ್ರೌಂಡ್ ರಿಯಾಲಿಟಿ. ಮಾತಾಡೋದನ್ನ ಯಾರು ಟಚ್ ಮಾಡಿರ್ತಾರಲ್ಲ, they become wonderful leaders, and I am sure under your leadership, sir, and all the associates, the university will regain its legacy. I am using that word, regain its legacy. Okay, and again we create that impact on the world, and people from abroad, they come to Karnataka University for their accreditation, upskilling, and they really talk about us throughout the world. And I am sure under your leadership you are going to do it, sir. But ನಾವೆಲ್ಲ ನಾವು ಮಾಡಲೇಬೇಕು. Can you understand, sir? ಓಕೆ, ಕೊನೆಯ ಮಾತು. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋರು. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋರು. ಅಂದ್ರೆ ಮನುಷ್ಯನಿಗೆ 2 ಹುಟ್ಟು. ತಾಯಿಯ ಗರ್ಭದಿಂದ ಹುಟ್ಟೋದು ಒಂದು, ಈ ಜಗತ್ತಿಗೆ ಬಂದಲ್ಲಿ ಇನ್ನೊಂದ್ಸಲ ಹುಟ್ಟಬೇಕು.
ಹುಟ್ಟಿದ. ನರೇಂದ್ರ ತಾಯಿ ಗರ್ಭದಿಂದ ಹುಟ್ಟಿದ, ಈ ಜಗತ್ತಿಗೆ ಬಂದು ಸ್ವಾಮಿ ವಿವೇಕಾನಂದನಾಗಿ ಮತ್ತೆ ಹುಟ್ಟಿದ. ಸಿದ್ಧಾರ್ಥ ತಾಯಿ ಗರ್ಭದಿಂದ ಹುಟ್ಟಿದ, ಈ ಜಗತ್ತಿಗೆ ಬಂದು ಗೌತಮ ಬುದ್ಧನಾಗಿ ಮತ್ತೆ ಹುಟ್ಟಿದ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ತಾಯಿ ಗರ್ಭದಿಂದನೇ ಹುಟ್ಟಿರೋದು, ಈ ಜಗತ್ತಿಗೆ ಬಂದು ಮಹಾತ್ಮ ಗಾಂಧಿಯಾಗಿ ಮತ್ತೆ ಹುಟ್ಟಿದ. ಅಬ್ದುಲ್ ಕಲಾಂ, ಅಬ್ದುಲ್ ಅನ್ನೋ ಹುಡುಗ ಸುಮ್ಮನೆ ನದಿ ಪಕ್ಕದಲ್ಲಿ, ಸಮುದ್ರದ ಪಕ್ಕದಲ್ಲಿ ಮೀನು ಹಿಡಿಯೋ ಒಂದು ಹುಡುಗ ಹುಟ್ಟಿದ, ಬಟ್ ಈ ಜಗತ್ತಿಗೆ ಬಂದು ಓಕೆ ಒನ್ ಆಫ್ ದ ಮೋಸ್ಟ್ ಲವಬಲ್ ಪ್ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ ಅಂತ ಮತ್ತೆ ಹುಟ್ಟಿದ. ನೆಲ್ಸನ್ ಮಂಡೇಲ, ಅವನು ಒಂದು ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದವನು. ಓಕೆ 26 ವರ್ಷ ಒಂದು ಸಣ್ಣ ಒಂದು ಸೆಲ್ನಲ್ಲಿ ತಲೆ ಎತ್ತಲಿಕ್ಕೆ ಬರುವುದಿಲ್ಲ, ಕಾಲು ಚಾಚಲಿಕ್ಕೆ ಬರುವುದಿಲ್ಲ, ಅಲ್ಲೇ ಇದ್ದು ಓಕೆ ಯಾವಾಗ ಹೊರಗಡೆ ಬಂದ, ಜಗತ್ತಿಗೆ ನೋಬೆಲ್ ಪ್ರಶಸ್ತಿಯನ್ನು ತಗೊಂಡು, ಪೀಸ್ ಪ್ರೈಸ್ ತಗೊಂಡು ಇಲ್ಲಿಂದ ನಿರ್ಗಮಿಸಿದ. ಅದಕ್ಕೆ ನಾವೆಲ್ಲರೂ ಹುಟ್ಟೇವೆ, ಇನ್ನೊಂದು ಹುಟ್ಟಿನಲ್ಲಿ ನಾವು ಪ್ರೊಸೆಸ್ನಲ್ಲಿದ್ದೇವೆ, ಮರ್ಯಾಕೆ ಹೋಗ್ಬೇಡ್ರಿ. ಬಂದ್ವಿ ಹಂಗ ಹೋದ್ವಿ ಅಂದ್ರೆ ನಮಗೆ ಆ ಪ್ರಾಣಿಗೆ ಏನು ಡಿಫ್ರೆನ್ಸ್? ಮನುಷ್ಯರಾಗಿ ಹುಟ್ಟೇವೆ ಅಂದ್ರೆ ಇನ್ನೊಂದ್ಸಲ ಹುಟ್ಟಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ನಾವು ಅಷ್ಟೇ ಹುಟ್ಟೋದಲ್ಲ, ಎಷ್ಟೋ ಮಕ್ಕಳು ಇನ್ನೊಂದ್ಸಲ ಎರಡನೇ ಹುಟ್ಟಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀವು ಕೆಲವು ಎಷ್ಟೋ ನಿಮ್ಮ ಪೇಷನ್ಸ್ ಹೋಗಿರ್ತಿದ್ದೆ, ಆದರೂ ಈ ಹೆಲ್ಪ್ ಸೋ ಮೆನಿ ಸ್ಟೂಡೆಂಟ್ಸ್, ಐ ಹ್ಯಾವ್ ಸೀನ್ ದಟ್. ಓಕೆ, ಬಟ್ ಈಗ ಭಾಳ ಚಾಲೆಂಜಸ್ ಇದ್ದಾವೆ, ಸ್ವಲ್ಪ ಎಚ್ಚರಾಗಿ. ಆ್ಯಂಡ್ ಇಫ್ ಯು ಕ್ಯಾನ್ ಸರ್ವ್ ಮೋರ್, ಓಕೆ, ದೆನ್ ಸೊಸೈಟಿ ವಿಲ್ ಬಿ ಬೆಟರ್. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು. ಜೀವನವೆಂಬ ಒಂದು ಆರ್ಟ್ ಕಲೆ, ಆ ಚಿತ್ರವನ್ನು ಬಿಡಿಸುವ ಕುಂಚ ನಮ್ಮ ಕೈಯಲ್ಲಿದೆ. ನಮ್ಮ ಜೀವನದ ಚಿತ್ರವನ್ನು ನಾವು ಯಾವ ರೀತಿ ಬಿಡಿಸ್ಕೊಳ್ತೇವೆ ಆ ರೀತಿ ನಮ್ಮ ಜೀವನ ರೂಪುಗೊಳ್ಳುತ್ತದೆ. ವೃತ್ತಿ ಜೀವನ ಅನ್ನೋದೊಂದು ಸಂಗೀತ. ಈ ವೃತ್ತಿ ಜೀವನದಲ್ಲಿ ವಾದ್ಯಗಳನ್ನು ನಾವು ಯಾವ ರೀತಿ ನುಡಿಸ್ತೇವೋ ಆ ರೀತಿ ಸಂಗೀತ ಹೊರತದೆ ಅನ್ನುವಂಥ ಒಂದು ಮಾತನ್ನು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದಂಥ ಶ್ರೀ ಮಹೇಶ್ ಮಾಸಾಳದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕೊನೆಯದಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಮೆಣಸಿನಕಾಯಿ ಅವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕೆಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ವಂದನಾರ್ಪಣೆ ಮಾಡಬೇಕಂತ ತಕ್ಷಣ ಮಾತಾಡ್ತಾರೆ ನೋಡ್ಬೇಕು, ಈಗ ಹೇಳಿಬಿಟ್ಟವರು. ಆದರೂ ಅದು ನನ್ನ ಭಾಗ್ಯ. ಇವತ್ತು ನಿಜವಾಗ್ಲೂ ನಮ್ಮ ಈ ಒಂದು ದೈನಂದಿನ ಚಟುವಟಿಕೆಯಲ್ಲಿನ ಸಾಕಷ್ಟು ನಾವು ಕಲಿಬೋದು. ನಾವು ಕಲಿಲಿಕ್ಕೆ ಬೇರೆ ಯಾರ್ದೂ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಮಾಸ್ಟರ್ ಸರ್ ಅವರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ಆ್ಯಕ್ಚುಲಿ ಅವ್ರಿಗೂ ಭಾಳಷ್ಟು ಸಮಯ ಇರಲಿಲ್ಲ. ಇವತ್ತಂತೂ ಫುಲ್ ಬಿಸಿ ಇದ್ರು ಅವರು. ದಾಂಡೇಲಿ ಒಳಗೆ ಏನೋ ಪ್ರೋಗ್ರಾಮ್ ಇರ್ತಾರೆ ಅವ್ರಿಗೆ. ನಮ್ಮ ಕರೆಯವರು ಹೋಗ್ಬಿಟ್ಟು ತಮ್ಮ ಪ್ರೋಗ್ರಾಮನ್ನು ಎಲ್ಲ ಬೆಳಿಗ್ಗೆ ಶಿಫ್ಟ್ ಮಾಡ್ಕೊಂಡು ಈಗಾದರೂ ಸಹಿತ ಅವರು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತು ಅವರು ದಾಂಡೇಲಿ ಹೋಗಿದ್ದಾರೆ. ಆದರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಒಂದು ಒಳ್ಳೆಯ ಒಂಥರ ವ್ಯಕ್ತಿತ್ವ ವಿಕಸನದ ಮಾತನ್ನು ಅವರು ಹೇಳಿಕೊಡ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸಮಸ್ತ ಕರ್ನಾಟಕ ವಿಶ್ವವಿದ್ಯಾಲಯದ ಎಲ್ಲ ಸಂಘಗಳ ಪರವಾಗಿ, ಶಿಕ್ಷಕೇತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಆ್ಯಕ್ಚುಲಿ ಇವತ್ತು ನಮ್ಮ 2 ಸೆಷನ್ನು ಬೆಳಿಗ್ಗೆ 10:30ರಿಂದ 2 ಗಂಟೆ, 3ರಿಂದ 5 ಗಂಟೆ. 10:30ರಿಂದ 2 ಗಂಟೆ ನಾವು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಎಲ್ಲ ಪದಾಧಿಕಾರಿಗಳ ಒಂದು ಒಕ್ಕೂಟದಿಂದ ಒಂದು ಸಭೆಯನ್ನು ನಾವು ಇವತ್ತು ಜರುಗಿಸಿದ್ವಿ. ಅದು 3 ಗಂಟೆವರೆಗೂ ನಡೀತು. ಈ ಒಂದು ಸಭೆಯನ್ನು ನಾವಿಲ್ಲಿ ಆಯೋಜಿಸುವಾಗ ನಾವು ಕುಲಪತಿಗಳಿಗೆ ನಮ್ಮ ಸಂಘದಿಂದ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಅತ್ಯಂತ ಉತ್ಸುಕತೆಯಿಂದ ಅವರು ನಮಗೆ ಒಪ್ಪಿಗೆ ನೀಡಿದರು. ಅದೇ ಒಪ್ಪಿಗೆಯನ್ನು ಅದರ ಜೊತೆಗೆ ಸೂಚನೆಗಳನ್ನು ನೀಡಿ ಮತ್ತು ಇವತ್ತು ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ JM ಕಾಂತರ್ ಅವರಿಗೂ ಕೂಡ ನಮ್ಮ ಶಿಕ್ಷಕೇತರ ಸಂಘದ ವತಿಯಿಂದ, ಶಿಕ್ಷಕೇತರ ರಾಜ್ಯ ಒಕ್ಕೂಟ
ಸಂಘದ ವತಿಯಿಂದ ಹಾಗೂ ಎಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ವತಿಯಿಂದ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು. ಮತ್ತು ಇವತ್ತು ನಮ್ಮ ರಾಜ್ಯ ಒಕ್ಕೂಟದ ಗೌರವ ಅಧ್ಯಕ್ಷರಾದಂಥ ಎಂ ಬಿ ಸಜ್ಜನವರು, ಶ್ರೀಕಾಂತ್ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಸರ್ ಅವರು ಕೂಡ ಇವತ್ತು ನಮಗೆ ಈ ಒಂದು ರಾಜ್ಯ ಒಕ್ಕೂಟದ ಕಾರ್ಯಕಾರಿ ಸಭೆಯನ್ನು ಜರುಗಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಮಸ್ತ ಶಿಕ್ಷಕೇತರ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮೊಂದಿಗೆ ಸಹಕಾರ ನೀಡಿದ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ SC/ST ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವತ್ತು ವಿಶೇಷ ಆಹ್ವಾನಿತರಾಗಿ ನಮ್ಮ ನಿವೃತ್ತ ಶಿಕ್ಷಕೇತರ ಅಧ್ಯಕ್ಷರು ಹಾಗೂ ಶಿಕ್ಷಕರ ಅಧ್ಯಕ್ಷರು ಬೆಳಗ್ಗೆ ಬಂದಿದ್ದರು. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಗಳು ಬರಬೇಕಿತ್ತು. ಸಿಬ್ಬಂದಿಗಳಿಗೋಸ್ಕರನೇ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ನಾವು ಆಯೋಜಿಸಿದ್ವಿ. ಇದು ಕುಲಪತಿಗಳಿಗೆ ಭಾಳ ದಿವಸದಿಂದ ಅವರು ಹೇಳ್ತಾ ಇದ್ರು ಒಂದು ತರಬೇತಿ ಕಾರ್ಯಕ್ರಮ ಆಗಬೇಕು ಅಂತೇಳಿ. ಮತ್ತು ಸ್ವಲ್ಪ ಎಲ್ಲ ಕಾರ್ಪೊರೇಷನ್ BLO ಡ್ಯೂಟಿ ಸರ್ವೇರ್ ಅವರಿಗೆ ಇವತ್ತು ಸ್ಟ್ರಿಕ್ಟ್ ಆಗಿ ಕರೆದಿದ್ದಕ್ಕೆ ಒಂದು 34 ಜನ ಅಲ್ಲಿ ಹೋಗಿದ್ದಾರೆ. ಆಮೇಲೆ ಕನ್ನಡ ಡಿಪಾರ್ಟ್ಮೆಂಟು ಒಂದೇನೋ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಅಭಾವ ಐತಿ. ಆದರೂ ಕೂಡ ಎಲ್ಲರಿಗೂ ಎಲ್ಲ ಸಿಬ್ಬಂದಿಗಳಿಗೂ ಈ ಒಂದು ಉಪನ್ಯಾಸ ತಲುಪಬೇಕು ಅನ್ನುವಂಥ ರೀತಿಯಲ್ಲಿ ಇದನ್ನ ಒಂದು ಆಯೋಜಿಸಿತ್ತು. ಮತ್ತು ಮಹತ್ವವಾಗಿ ತಾವೆಲ್ಲರೂ ಈ ಉಪನ್ಯಾಸದಲ್ಲಿ ಭಾಗವಹಿಸಿ ಈ ಉಪನ್ಯಾಸದ ಸದುಪಯೋಗವನ್ನು ಪಡ್ಕೊಂಡಿದ್ದೀರಿ. ಮಾತಾ ಸರ್ ಹೇಳ್ದಂಗೆ ಅವ್ರು ಹೇಳೋ ಮಾತುಗಳನ್ನು ನಾವು ನಮ್ಮೊಳಗೆ ಅದನ್ನು ಡೈಲಿ ನಮ್ಮ ಓಟ್ನಲ್ಲಿ ನಾವು ಅಳವಡಿಸ್ಕೊಂತ ಹೋಗ್ಬಿಟ್ರೆ ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಾವು ಕಾಣ್ಬೋದು ಅಂತ ಹೇಳಿ ಈ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ತೇನೆ. ಧನ್ಯವಾದ.